ರಜನಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ರಜನಿ ಬಗ್ಗೆ ಕೊಟ್ಟಾಗಿದೆ. ನಿಮಗೆ ಗೊತ್ತಿಲ್ಲದಂಥ ರಜನಿಯನ್ನು ನಿಮಗೆ ಪರಿಚಯ ಮಾಡಿಸುವಂಥದ್ದು. ಬಹಳಷ್ಟು ಜನರಿಗೆ ರಜನಿ ಬಗ್ಗೆ ಹಲವಾರು ವಿವರಗಳು ಗೊತ್ತಿಲ್ಲ. ನಾನು ಆ ಸಂಬಂಧಪಟ್ಟಂಥ ರಾಜಕಾರಣಿ ಜೊತೆ ಮಾತಾಡ್ತಾ ಇದ್ದೆ ಮೊನ್ನೆ. ಅವ್ರು ಕೇಳಿದೆ ನಾನು, ಏನಂದರೆ ನಿಮಗೆ ಹೆಂಗೆ ಹೇಳಿದ್ರು ರಜನಿ ನಿಮಗೆ ದೇಶದ ಪ್ರಧಾನಿ ಆಗ್ತೀರಿ ಅಂತ ಹೇಳಿ ಅಂತ. ಆವಾಗ ಅವ್ರು ಹೇಳಿದ್ರು, ನನಗೆ ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ನೋಡಿ, ಕೆಲವರಿಗೆ ಅಂಥದ್ದೊಂದು ದಿವ್ಯ ಶಕ್ತಿ ಇರುತ್ತೆ. ರಜನಿ ಹೇಳಿದಾಗ ನಾನು ನಂಬಿರಲಿಲ್ಲ, ಆದರೆ ನಂಬಲೇಬೇಕಾಯಿತು ಅನ್ನುವಂಥ ಮಾತನ್ನು ಹೇಳಿದ್ರು. ಸ್ವತಃ ಪ್ರಧಾನಿಯಾಗಿದ್ದಂಥ ಒಬ್ಬ ದೊಡ್ಡ ರಾಜಕಾರಣಿ. ಅವ್ರು ಯಾರು, ಅವ್ರಿಗೆ ಯಾವ್ಯಾವ ರೀತಿಯ ಸಂದೇಶಗಳು ರವಾನೆ ಆಯಿತು ರಜನಿಯವರ ಮುಖಾಂತರ, ಯಾವ ಗೆಳೆಯನ ಮುಖಾಂತರ ಅವರಿಗೆ ಸಂದೇಶವನ್ನು ರವಾನಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ರಜನಿ, ಯಾವ ಸಂದರ್ಭದಲ್ಲಿ. ಸೊ ಇದೆಲ್ಲ ವಿವರಗಳನ್ನು ನಿಮಗೆ ಕೊಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಬನ್ನಿ, ದುನಿಯಾ ವಿಜಿ ನಮ್ಮೊಂದಿಗೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊನ್ನೆ ತಾನೇ ರಜನಿಯವ್ರನ್ನ ಭೇಟಿ ಮಾಡಿ ಕೂಡ ಬಂದಿರುವಂಥವ್ರು. ಅವ್ರನ್ನ ನಾನು ಸಂಪರ್ಕಿಸ್ತೀನಿ, ತಾಂತ್ರಿಕ ಕಾರಣಗಳಿಂದ ಈಗ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಒಬ್ಬ ಮನುಷ್ಯನಿಗೆ ಈ ರೀತಿಯ ಒಂದು ದಿವ್ಯ ಶಕ್ತಿಗಳು ಯಾವ ರೀತಿ ಬರುತ್ತೆ, ಹಾಗಾದರೆ ವಾಕ್ ಶಕ್ತಿ ಎನ್ನುವಂಥದ್ದು, ವಾಕ್ ಸಿದ್ಧಿ ಅನ್ನುವಂಥದ್ದು ಯಾವ ರೀತಿ ಬರುತ್ತೆ ಶೇಷಾದ್ರಿಗಳೇ? ಮನುಷ್ಯ ಹಲವಾರು ರೀತಿಯಲ್ಲಿ ನೋಡ್ತಕ್ಕಂಥ ಶಕ್ತಿ ಇದೆ ಮನುಷ್ಯನಿಗೆ. ಕೆಲವು ಶಬ್ದದಲ್ಲಿ ನೋಡ್ಬೋದು, ಕೆಲವು ಕಣ್ಣಲ್ಲಿ ನೋಡ್ಬೋದು, ಮತ್ತೆ ಕೆಲವು ಪಶ್ಯಂತಿ ಅನ್ನತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ಪಶ್ಯಂತಿಗೆ ಹೋದಾಗ ಅಗೋಚರವಾಗಿರ್ತಕ್ಕಂಥದ್ದೆಲ್ಲ ಗೋಚರವಾಗತ್ತೆ. ಇದು ಹೇಗಪ್ಪ ಅಂತಂದರೆ, ಈಗ ನಾವು ಮಾತಾಡ್ತಾ ಇದ್ದೀವಿ, ಆದರೆ ಆ ಟಿ ವಿನಲ್ಲಿ ಅವ್ರಿಗೆ ಸೇರಿರ್ತಕ್ಕಂಥದ್ದು ಹೇಗಪ್ಪ ಅಂತಂದರೆ ಅಗೋಚರವಾದಂಥ ನಾದಗಳ ಮುಖಾಂತರ. ಕರೆಕ್ಟ್. ಈ ಪರಿವರ್ತನಾ ವ್ಯವಸ್ಥೆ ಮಾನವನ ಶರೀರದ ಒಳಗಡೆಗಿದೆ. ಯಾರು ಈ ವ್ಯವಸ್ಥೆಗೆ ಹೋಗ್ತಾರೋ ಮಧ್ಯಮದಿಂದ ಪಶ್ಯಂತಿಗೆ ಅಂತ, ಅವರು ಯೋಗಿಗಳಾಗ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ವಿಷಯವನ್ನು ಸಹ ಪ್ರವೇಶಿಸಬಹುದು. ಆ ವ್ಯಕ್ತಿಯ ಇಚ್ಛೆಯ ಮೇಲೆ ಹೋಗುತ್ತೆ. ಪಶ್ಯಂತಿ ಅನ್ನುವಂಥದ್ದು ಒಂದು ಅವಸ್ಥೆನ, ಅದು ಪಶ್ಯಂತಿ ಅನ್ನೋದು ಒಂದು ಪ್ರಾಣಾಯಾಮದಲ್ಲಿ ಸೇರ್ತಕ್ಕಂಥದ್ದು. ಇದಕ್ಕೆ ಪಶ್ಯಂತಿ ಪ್ರಾಣಾಯಾಮ ಅಥವಾ ಗ್ರೀವ ಪ್ರಾಣಾಯಾಮ ಅಂತ ಕರೀತಾರೆ. ಅದರಲ್ಲಿ ಮೂಗು ಮತ್ತು ಬಾಯಿಂದ ಉಸಿರಾಡ್ತಕ್ಕಂಥ ಕಲೆ ಇರುವುದಿಲ್ಲ. ಗಂಟಲಿನಿಂದ ಕೆಳಗಡೆಗೆ ಮಾತ್ರ ನಾವು ಉಸಿರಾಡ್ತೀವಿ. ಇದು ಬಹಳ ಕಷ್ಟವಾದಂಥ ಪ್ರಾಣಾಯಾಮ. ಒಂದು 5-10 ವರ್ಷಗಳ ಸತತ ಅಭ್ಯಾಸದಿಂದ ಈ ಪ್ರಾಣಾಯಾಮವನ್ನು ಸಾಧಿಸಬಹುದು. ಇಂತಹ ಸಾಧನೆ ಬಂದಾಗ ಒಂಚೂರು ನಮಗೆ ತೋರ್ಸಕ್ ಸಾಧ್ಯನಾ, ಅದು ಹೆಂಗೆ ಅಂತ ಹೇಳಿ ಸಾಧ್ಯನಾ? ತೋರ್ಸಕ್ಕೆ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ನಾನು ಉಸಿರಾಡ್ತೀನಿ, ಈಗ ನೋಡಿ ಬೇಕಾಗಿದ್ರೆ ಹೇಗಿರುತ್ತೆ. ಒಂದು ಉಸಿರಾಟ ಇದಷ್ಟೇ. ಇದರಲ್ಲಿ ಮೂಗು ಬಾಯನ್ನು ಬಳಸಲ್ಲ, ನಾವು ಗಂಟಲಿನ ಕೆಳಭಾಗದಿಂದ ಬಳಸ್ತೀವಿ. ಇದಕ್ಕೆ ಗ್ರೀವ ಅಂತ. ನನಗೆ ಕೆಲವೊಂದು ಇಲ್ಲಿ ಪ್ರಶ್ನೆಗಳು ಹೇಳುತ್ತೆ. ಈ ಮೂಗು ಬಾಯಿನ ಬಳಸಲ್ಲ ನೀವು ಅನ್ನೋದಾದ್ರೆ, ವಾಯು ಅನ್ನುವಂಥದ್ದು ಎಲ್ಲಿಂದ ಪ್ರವೇಶ ಆಯ್ತು? ವಾಯು ಈ ಶರೀರದ ಒಳಗಡೆ ಸಾಕಷ್ಟು ವಾಯು ಇರುತ್ತೆ. ಇದನ್ನು ಮಡಿಕೆ ಅಂತ ಕರೀತಾರೆ. ಮಡಿಕೆಗೆ ಕುಂಭ ಅಂತ ಕರೀತಾರೆ. ಕುಂಭಕದಲ್ಲಿ ನಾವು ಯಾವಾಗಲೂ ಸಹ ಮಡಿಕೆಯಲ್ಲಿ ವಾಯುವನ್ನು ತುಂಬಿಕೊಂಡು ಒಳಗಿನ ವಾಯುವಿನಲ್ಲೇ ಉಸಿರಾಡ್ತಕ್ಕಂಥ ಇದೊಂದು ಕ್ರಮ ಇದೆ. ಅಲ್ಲೇ ಸರ್ಕ್ಯುಲೇಟ್ ಆಗುತ್ತೆ. ಅದಕ್ಕೆ ಈ ಗಂಟಲಿಂದ ಕೆಳಗೆ ಹೋದಾಗ ಮಾತ್ರ ಆತ್ಮ ಸಂಪರ್ಕ ನಮಗೆ ಸಿಗ್ತಕ್ಕಂಥದ್ದು. ಈ ಗಂಟಲಿನ ಕೆಳಗೆ ಗ್ರೀವ ಅಂತ ಕರೀತಾರೆ. ಈ ಗ್ರೀವ ಅನ್ನೋದು ರಾಮನಾಗಿರೋ ಆತ್ಮನನ್ನು ಬಲಪಡಿಸಿದ್ರೆ ಇದಕ್ಕೆ ಸುಗ್ರೀವ ಪ್ರಾಣಾಯಾಮ ಅಂತ ಕೂಡ ಕರೀತಾರೆ. ಈ ಸುಗ್ರೀವ ಅನ್ನೋದು ಉಸಿರಾಟ ಕೆಳಗೆ ಮಾಡ್ತಕ್ಕಂಥದ್ದು. ಉಸಿರಾಟ ಮೇಲ್ ಮಾಡಿದ್ರೆ ಒಂದ್ ದಿವಸ ಸತ್ತೋಗ್ತೀವಿ. ಇದಕ್ಕೆ ವಾಲಿ ಅಂತಾರೆ, ಯಾಕಂದ್ರೆ ವಾಲಿ ಬಿದ್ದೋಗ್ತೀವಿ. ಹಾಗಾಗಿ ವಾಲಿ ಸುಗ್ರೀವರಿಬ್ರು ಎಲ್ಲಪ್ಪ ವಾಸ ಮಾಡ್ತಾರೆ ಅಂದ್ರೆ ಗಂಟಲಲ್ಲಿ ವಾಸ ಮಾಡ್ತಾರೆ. ಗಂಟಲು ಅತ್ಯಂತ ಕಿರಿದಾದ ಜಾಗ, ಇದಕ್ಕೆ ಕಿಷ್ಕಿಂದ ಅಂತಾರೆ. ಹಾಗಾಗಿ ವಾಲಿ ಸುಗ್ರೀವರ ರಾಜಧಾನಿ ಯಾವುದಪ್ಪ ಅಂದ್ರೆ ಈ ಗಂಟಲಿನ ಜಾಗ ಕಿಷ್ಕಿಂದ ಅಂತ. ಯಾರು ಕಿಷ್ಕಿಂದದಲ್ಲಿ ಉಸಿರಾಟವನ್ನು ತಿಳ್ಕೊಳ್ಬಲ್ಲ, ಅಂತರ್ಮುಖವಾಗಿ ಹೋಗಬಲ್ಲ, ಇದು ಸುಗ್ರೀವ ಪ್ರಾಣಾಯಾಮ. ಇದಕ್ಕೆ ಗ್ರೀವ ಪ್ರಾಣಾಯಾಮ ಅಂತ ಕೂಡ ಕರೀತಾರೆ. ಇದೆಲ್ಲ ಸಾಧನೆಯಲ್ಲಿ ಮಾಡಬೇಕಾದ್ದು. ಇವತ್ತು ಹಿಂದಿನ ಕಾಲದಲ್ಲಿ ಪ್ರಾಬಲಿ ರಂಗನಾಥರು ಸಹ ಅನೇಕ ಸಲ ಇಂತಹ ಋಷಿಗಳಾಗಿರ್ತಾರೆ. ಆಮೇಲೆ ಆ ಋಷಿತ್ವವನ್ನು ಬಿಟ್ಟು ಬೇರೆ ಹಾದಿಗೆ ಬಂದಿರೋದ್ರಿಂದ ಈ ತರ ನಾವು ರಾಮಾಯಣದ ಕಥೆಯಾಗಿ ನೋಡಿದ್ವಿ ನಾವು, ವಾಲಿ ಸುಗ್ರೀವರ ಇದು ಆ ಕಿಷ್ಕಿಂದೆಯನ್ನ. ಆದ್ರೆ ನೀವು ಆ ದೇಹದಲ್ಲಿದೆ ಅಂತ ತೋರಿಸಿದ್ರಲ್ಲ, ಹೇಳಿದ್ರಲ್ಲ. ಆತ್ಮನನ್ನ ಬಲಪಡಿಸಿದ್ರೆ ಆಂಜನೇಯ ಅಂತಾರೆ, ದೇಹವನ್ನು ನಡೆಸಿದ್ರೆ ಹನುಮಂತ ಅಂತಾರೆ, ಮನಸ್ಸನ್ನು ನಡೆಸಿದ್ರೆ ಮಾರುತಿ ಅಂತಾರೆ.
ಈ ಆತ್ಮನಿಗೂ ಮತ್ತು ದೇಹಕ್ಕೂ ಸಂಪರ್ಕವನ್ನು ಕೊಟ್ಟರೆ ನೀಲ ಅಂತಾರೆ, ಅಂಗಾಂಗಗಳನ್ನು ನಡೆಸಿದ್ರೆ ಅಂಗದ ಅಂತಾರೆ. ಇಷ್ಟು ರೀತಿಯ ವಾಯುಗಳು ಶರೀರದಲ್ಲಿ ಅನೇಕ ರೀತಿಯ ವಾಯುಗಳಿವೆ. ಗ್ರೇಟ್ ಸರ್. ಇನ್ನಷ್ಟು ನಾನು ನಿಮಗೆ ಚರ್ಚೆ ಮಾಡ್ತೀನಿ ಹರೀಶ್ ಕಶ್ಯಪ್ ಅವರ ಜೊತೆಗೆ ಮತ್ತೆ ಶೇಷಾದ್ರಿ ಕೈಪ ಅವರ ಜೊತೆಗೆ. ಇದೆಲ್ಲದರ ಜೊತೆಗೆ ರಾವ್ ಬಹದ್ದೂರ್ ಬಹಳ ಆತ್ಮೀಯ ಸ್ನೇಹಿತರು ರಜನಿಕಾಂತ್ ಅವ್ರಿಗೆ, ಅವರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಈ ಕುಸೇಲನ್ ಅನ್ನುವಂಥ ಸಿನಿಮಾ ಬಂದಿತ್ತಲ್ಲ, ಅದು ರಾವ್ ಬಹದ್ದೂರ್ ಅವರ ಕಥೆಯನ್ನೇ ಆಧರಿಸಿದಂಥ ಸಿನಿಮಾ ಕುಸೇಲನ್. ಸೊ ಅಂಥ ರಾವ್ ಬಹದ್ದೂರ್ ಬಹಳ ಹತ್ತಿರದಿಂದ ಕಂಡಿರುವಂಥವ್ರು, ಈಗಲೂ ಕೂಡ ಬಹಳ ನಿಕಟವಾದಂಥ ಸಂಪರ್ಕದಲ್ಲಿರುವಂಥ ರಾವ್ ಬಹದ್ದೂರ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ದುನಿಯಾ ವಿಜಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಆದರೆ ಅದಕ್ಕಿಂತ ಮೊದಲು ಬನ್ನಿ ಆರ್ಯವರ್ಧನ್ ಅವ್ರನ್ನ ನಾನು ಮಾತಾಡಿಸ್ತೀನಿ. ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ ರಜನಿಯವರ ಬಗ್ಗೆ, ರಜನಿಯವರ ಡೇಟ್ ಆಫ್ ಬರ್ತ್ ಬಗ್ಗೆ? ನಿಜಕ್ಕೂ ಆ ಸಂಖ್ಯಾಶಾಸ್ತ್ರವನ್ನು ಆಧರಿಸಿ ಹೇಳಬಹುದಾ ಒಬ್ಬ ಮನುಷ್ಯ ಇಷ್ಟು ಎತ್ತರಕ್ಕೆ ಹೋಗ್ತಾನೆ ಅಥವಾ ಅವನ ಮಾತು ನಡೆಯುತ್ತೆ ಅನ್ನೋದನ್ನು ಹೇಳ್ಬೋದಾ? ಬನ್ನಿ, ಏನಂತಾರೆ ಆರ್ಯವರ್ಧನ್? ಆರ್ಯವರ್ಧನ್ ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತುತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ನೋಡಿ, ರಜನಿಕಾಂತ್ ಒಂದು ಭಾಳ ಡೇಟ್ ಆಫ್ ಬರ್ತ್ ಭಾಳ ಚೆನ್ನಾಗಿರೋಂಥ ಒಂದು ಡೇಟ್. ನೀವು ಹೇಳ್ತಾನೆ ನಾವು ಗ್ರಾಫಿಕ್ಸ್ ಅನ್ನು ತೋರಿಸ್ತಾ ಹೋಗ್ತೀವಿ. ಹೌದು, ಅದ್ರ ವಿವರಗಳನ್ನು ಕೊಡ್ತಾ ಹೋಗಿ ನೀವು. ನೋಡಿ, ರಜನಿಕಾಂತ್ ಒಂದು ಡೇಟ್ ಆಫ್ ಬರ್ತ್ ಭಾಳ ಅದ್ಭುತವಾದಂಥ ಒಂದು ಡೇಟ್ ಆಫ್ ಬರ್ತ್. ಈ ಥರ ಒಂದು ಡೇಟ್ ಆಫ್ ಬರ್ತ್ ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕು. ಯಾಕಂದರೆ ಅಂಥ ಒಂದು ಡೇಟ್ ಆಫ್ ಬರ್ತನ್ನು ಎಲ್ಲವನ್ನೂ ಕೌಂಟ್ ಮಾಡಿದಾಗ ನಂಬರ್ 3 ಬರುತ್ತೆ. 3 ಅನ್ನೋದು ಒಂದು ಗುರುಗ್ರಹ ಸಂಖ್ಯೆ ಆಗಿರುತ್ತೆ. ಆಮೇಲೆ ನಾನು ಕೂಡ ತಮಿಳ್ನಾಡಲ್ಲಿ ಒಂದು 10 ವರ್ಷ ಕೆಲಸವನ್ನು ಮಾಡಿದಾಗ ನನಗೆ ರಜನಿಕಾಂತ್ ಅಂದ್ರೂ ಭಾಳ ಇಷ್ಟ. ಅದರಲ್ಲೂ ಕೂಡ ನಾನು ತಮಿಳ್ನಾಡು ಕಾವೇರಿ ಗಲಾಟೆ ಈ ಕಡೆ ಬಂದಾಗ ನನಗೆ ರಜನಿಕಾಂತ್ ಪಿಕ್ಚರ್ ನೋಡಬೇಕಂತ ಒಂದು ಆಸೆ. ಉಳಿಯಪ್ಪಾಳಿ ಅನ್ನೋ ಒಂದು ಪಿಕ್ಚರ್ಗೆ ನಾನು ಬೆಂಗಳೂರಿಂದ ಹೋಗಿ ಸೇಲಮಲ್ಲಿ ನೋಡ್ಕೊಂಡು ಬಂದಿದ್ದೆ. ನಾನೇನು ಅವಾಗೇನು ಭಾಳ ದೊಡ್ಡ ಹುಡುಗ ಏನಲ್ಲ, ಸಣ್ಣ ಹುಡುಗ. ಆದರೆ ರಜನಿಕಾಂತಲ್ಲಿ ಇರೋದಂಥ ಒಂದು ಕ್ವಾಲಿಟಿ ಏನಪ್ಪ ಅಂದರೆ, ರಜನಿಕಾಂತ್ ಏನೇ ಹೇಳಿದ್ದು ನಿಜ ಆಗಿದ್ದು ಯಾವಾಗಿರ್ಬೋದು ಅದನ್ನು ನಾನು ಜಾತಕ ಪ್ರಕಾರವಾಗಿ ಹೇಳ್ತೀನಿ. ಅಲ್ಲ, ಈಗ ಫಸ್ಟ್ ಈಗ ನೀವು ಡೇಟ್ ಆಫ್ ಬರ್ತ್ ಹೇಳಿದ್ರಿ. ಮೂರು ಅನ್ನೋದು ಗುರುವಿನ ಸಂಖ್ಯೆ. ಹೌದು, ಗುರು ಅನ್ನುವಂಥದ್ದು ತುಂಬಾ ಪವರ್ಫುಲ್. ಹೌದೌದು. ಓಕೆ, ನೀವು ಮೊದಲು ಇದ್ರ ಬಗ್ಗೆ ವಿವರಗಳು ಖಂಡಿತ. ಇದನ್ನು ಕೂಡ ಎರಡು ಸಮವಾಗಿ ಹೇಳ್ತೀನಿ. ನೋಡಿ, 12ನೇ ತಿಂಗಳು 12ನೇ ತಾರೀಕು 1950 ಹುಟ್ಟಿರೋದು. ಖಂಡಿತ ಕೂಡ ಈ ಒಂದು ಡೇಟ್ ಆಫ್ ಬರ್ತ್ ಅನ್ನ ಕೌಂಟ್ ಮಾಡ್ರೆ ಖಂಡಿತ ಕೂಡ ಮತ್ತೆ 3 ಅನ್ನೋ ಒಂದು ನಂಬರ್ ಬರುತ್ತೆ. ಇವರಿಗೆ ಸಿಂಹ ಲಗ್ನದಲ್ಲೇ ಜನನವಾಗಿರೋದ್ರಿಂದ ಲಗ್ನಾಧಿಪತಿ 4ನೇ ಮನೇಲಿದ್ರೆ ನೆಮ್ಮದಿ ಅಂತ ಹೇಳುತ್ತೆ ಖಂಡಿತ ಕೂಡ. ಆಮೇಲೆ ಶನಿ ಮತ್ತೆ ಕೇತು ಎರಡು ಕೂಡ ರವಿ ನಕ್ಷತ್ರದಲ್ಲಿ ಕೂತಿರೋದ್ರಿಂದ, ಉತ್ತರ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಖಂಡಿತ ಕೂಡ ಲಗ್ನಾಧಿಪತಿ ದಶೆಯಲ್ಲಿ ಕೂತಿರೋದ್ರಿಂದ ಅವರು ಹೇಳಿದ್ದೆಲ್ಲವೂ ಕೂಡ ನಿಜ ಆಗಿದ್ದು ಯಾವಾಗಿರ್ಬೋದು, ಅದು ಯಾರಿಗೆ ಹೇಳಿರೋ ಅದು ನೆಕ್ಸ್ಟ್. ಆದರೆ ಯಾವಾಗ ಹೇಳಿರ್ಬೋದು ಅಂತ ಒಂದು ಮಾತನ್ನು ಹೇಳ್ತೀನಿ, ಅದು ಗುರು ದಶೆಯಲ್ಲೇ ಹೇಳಿರ್ತಾರೆ. ಯಾಕಂದರೆ ಗುರು ಪಂಚಮಾಧಿಪತಿಯಾಗಿ ಮತ್ತೆ 8ನೇ ಮನೆಯವನು ಯಾರೇ ಒಬ್ಬ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಅವನು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಅವನಿಗೆ ಏನು ಗೊತ್ತಿಲ್ಲ ಖಂಡಿತ ಕೂಡ ಒಬ್ಬ ಜ್ಯೋತಿಷ್ಠನ ಆಗಬೇಕು, ಒಬ್ಬ ವಾಕ್ ಸುದ್ದಿ ಚೆನ್ನಾಗಿ ನಡಿಬೇಕು. ಅವನು ಸುಮ್ಮನೆ ನಮ್ಮ ಅಪ್ಪ ಮಾಡ್ತಾನೆ ನಾನು ಮಾಡ್ತಾ ಇದ್ದೀನಿ ಅನ್ನೋದಲ್ಲ. ಖಂಡಿತ ಕೂಡ 8ನೇ ಮನೆಯವನು ಅಂದರೆ 8ನೇ ಮನೆಯವನು ಲಗ್ನಕ್ಕೆ ದೃಷ್ಟಿ ಇದ್ದು ಲಗ್ನಾಧಿಪತಿಗೆ ಸಂಬಂಧ ಇದ್ದರೆ ಅವನು ಒಬ್ಬ ಏನೂ ಗೊತ್ತಿಲ್ಲದವರು ಕೂಡ ಜ್ಯೋತಿಷನ ಹೇಳ್ಬೋದು. ಯಾಕಂದರೆ ಅವನು ವಾಕ್ ಸುದ್ದಿ ಮೇಲೆ ಅಷ್ಟು ಪವರ್ ಇರುತ್ತೆ. ಲಗ್ನಾಧಿಪತಿಗೂ 8ನೇ ಮನೆಗೂ ಸಂಬಂಧ ಬಂದರೆ ಮಾತ್ರ ಅವನೊಬ್ಬ ದೊಡ್ಡ ಜ್ಯೋತಿಷನಾಗ್ತಾನೆ. ಆದರೆ ಜ್ಯೋತಿಷ ಕೆಲಸ ಮಾಡಬಹುದು, ಇಲ್ಲ ಮಾಡದಲ್ಲಿ ಇರ್ಬೋದು. ರಜನಿಕಾಂತ್ ಇಲ್ಲಿ ಜ್ಯೋತಿಷ ಕೆಲಸ ಮಾಡಿಲ್ಲ, ಆದರೆ ಅವ್ರ ವಾಕ್ಸ್ಥಾನ ಹೇಳಿದ್ ನಿಜ ಐತೆ. ಅಂದರೆ ಲಗ್ನಾಧಿಪತಿಗೆ ಯಾರು ನೋಡಿದ್ರು ಗುರು ದೃಷ್ಟಿ ಇದೆ. ಖಂಡಿತ ಕೂಡ 7ನೇ ಮನೆಯಲ್ಲಿ ಗುರು ಇದ್ದಾರೆ. ಖಂಡಿತ ಕೂಡ 7ನೇ ಮನೆಯಲ್ಲಿ ಗುರು ಇದ್ದನು ಲಗ್ನ ನೇರವಾಗಿ ನೋಡಿದಾಗ ಅದು ಗುರು ದೇಶಲ್ಲೇ ಹೇಳಿರ್ತಾರೆ. ಅದು 2000 ಇಸ್ವಿ ಒಳಗಡೆ ಹೇಳಿರ್ತಾರೆ. ಖಂಡಿತ ಕೂಡ ಅದು ಯಾರಿಗೆ ಅಂತ ಇವ್ರ ಬಾಯಲ್ಲೇ ನೀವು ಕೇಳಬಹುದು. ಖಂಡಿತ ಕೂಡ ಈಗ ನೆಕ್ಸ್ಟ್ ಪ್ಲೇಟ್ ನೋಡೋಣ. ಈಗ ರಜನಿ ಬಗ್ಗೆ ನೋಡಿದ್ವಿ ಅಂದ್ರೆ 3 ಬರುತ್ತೆ. ಹೌದು, 12/12/1950 ಈ 3 ಸಂಖ್ಯೆ. ಈಗ ನೋಡಿ, ಈಗ ನಾವು ಅದನ್ನ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದೀವಿ. ಈ ರಜನಿ RAJNI ಅದು 1 ಬರುತ್ತೆ, ರಜನಿಕಾಂತ್ 3 ಬರುತ್ತೆ. ಆಮೇಲೆ ರಜನಿಕಾಂತನ್ನ ಸ್ವಲ್ಪ ಬದಲಾಯಿಸಿ JA ಮಾಡಿದ್ರೆ 4 ಬರುತ್ತೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅನ್ನೋದು 1 ಬರುತ್ತೆ. ಆದರೆ ಅದ್ರ ಜೊತೆ ನಾವು ಶಿವಾಜಿ ರಾವುದನ್ನು ಸೇರಿಸೋಣ. ಆಮೇಲೆ ಈಗ ರಜನಿ ಬಗ್ಗೆ ಮಾತಾಡೋಣ. ಖಂಡಿತ ನೋಡಿ, ಜಗತ್ತಲ್ಲಿ ರಜನಿಕಾಂತ್ ಒಂದು ಡೇಟ್ ಆಫ್ ಬರ್ತ್ ಬಹಳ ಪವರ್ಫುಲ್ಲು. ನಾನು ಬಹಳ ಇಷ್ಟ ಬೀಳ್ತೀನಿ ಪ್ರಪಂಚದಲ್ಲಿ ಅಂಥ ಒಂದು ಡೇಟ್ ಆಫ್ ಬರ್ತ್ ಹುಟ್ಟಕ್ಕೆ. 12ನೇ ತಿಂಗಳು 12ನೇ ತಾರೀಕು. ಆಮೇಲೆ ಇನ್ನೊಂದು ಜಗತ್ತಲ್ಲಿ ಆಲ್ ಓವರ್ ವರ್ಲ್ಡಲ್ಲಿ ಯಾವುದಿಗೂ ಎಲ್ಲರಿಗೂ ಅನ್ವಯಿಸುತ್ತೆ. ಅವ್ರು ಏನೇ ಸಾಧನೆ ಮಾಡಿರಲಿ, ಎಂತಂದೇ ಮಾಡಿರಲಿ, ಆದರೆ ಶನಿ ದಶೆ ರಾವು ದಶೆ ಶನಿ ಭಕ್ತಿಲಿ ಒಬ್ಬ ಮನುಷ್ಯ ಕೂಗ್ತಾನೆ. ಅವನು ಏನೇ ದೇವ್ರ ಪಕ್ಕನೇ ಇರ್ಬೋದು, ಆದರೂ ಕೂಡ ಕೂಗ್ತಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಆದರೆ ರಜನಿಕಾಂತ್ಗೆ ಇವಾಗ
ಶನಿ ದಶೆ ರಾಹು ಭುಕ್ತಿನೇ ನಡೀತೈತೆ. ಖಂಡಿತಲ್ಲೂ ಕೂಡ ಈ ಥರದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಕಂಡಿದ್ದಾರೆ. ರಜನಿಕಾಂತ್ ಒಂದು ಹಳೆಯದು ಸಿನಿಮಾ, ಇವಾಗ ಹಿಂದಿನ ಸಿನಿಮಾ ಖಂಡಿತಲ್ಲೂ ಕೂಡ ತೊಂದರೆ ಸಿಗಾಕೆಂತು. ಆದರೆ ಅದು 23ನೇ ತಾರೀಕಿನೇ ರಿಲೀಸ್ ಆಗಿದ್ದು. ಖಂಡಿತಲ್ಲೂ ಕೂಡ ರಜನಿಗೆ ತುಂಬ ಅಟ್ಯಾಕ್ ಮಾಡಿದಂಥ ನಂಬರ್ಗಳು ಯಾವಿದ್ದಾವೆ, ಯಾವ ಲೆಟ್ರ್ ಇದ್ದಾವೆ ಖಂಡಿತಲ್ಲೂ ಕೂಡ ಹೇಳ್ತೀನಿ ನೋಡಿ. ಬಾಬಾ ಅಂದರೆ 6 ಬರುತ್ತೆ. ಖಂಡಿತಲ್ಲೂ ಕೂಡ ನಾನು ಬಾಬಾ ರಿಲೀಸ್ ಆದಾಗ ಊರ್ವಶಿ ಟಾಕೀಸ್ ಪಕ್ಕದಲ್ಲೇ ನಾನು ಕೆಲಸ ಕಾರ್ಯ ಮಾಡ್ತಿದ್ದೆ. ಖಂಡಿತಲ್ಲೂ ಕೂಡ ಮಾರ್ನಿಂಗ್ ಶೋ ಪಿಕ್ಚರ್ಗೂ ನಾನು ಕೂಡ ಹೋಗಿದ್ದೆ. ಖಂಡಿತಲ್ವೇ? ಈಗ ನಾನು ಕೇಳುವಂಥದ್ದು, ಹೌದು ನೋಡಿ ರಜನಿಕಾಂತ್, ಹೌದು, ಅದು 3 ಆಗುತ್ತೆ. ಹೌದು. ಇನ್ನೊಂದು ಸ್ವಲ್ಪ JANI ಅಂತ ಸೇರಿಸ್ಕೊಂಡು 4 ಆಗುತ್ತೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅಂದ್ರೆ 1 ಆಗುತ್ತೆ. ಹೌದು. ಇದು ಜೊತೆ ಕೇಳಿ RAJNI ರಜನಿ ಇದೆಯಲ್ಲ, ಅದು ಕೂಡ 1 ಬರುತ್ತೆ. ನಾನು ಕೇಳೋದು ಬದಲಾಯಿಸ್ಕೊಂಡು ಯಾಕೆ ಅವರು ಬಹುಶಃ ಈ ನ್ಯೂಮರಾಲಜಿ ಆಧಾರದ ಮೇಲೆ ಬದಲಾಯಿಸ್ಕೊಂಡ್ರ? ಖಂಡಿತಲ್ಲೂ ಕೂಡ ಅಲ್ಲಿ ಏನ್ ಡಿಸ್ಪ್ಲೇ ಆಗುತ್ತೆ ಅದ್ರ ಮೇಲೆ ನೀವು ಎಕ್ಸ್ಪ್ಲೇನ್ ಒಂದು ಮಾತು ಹೇಳ್ತೀನಿ. ರಜನಿಕಾಂತ್ ಇವಾಗ ಸೂಪರ್ ಸ್ಟಾರ್ ಅನ್ನೋದನ್ನ ಸೂಪರ್ ರಜನಿಕಾಂತ್ ಅಂತ ಮಾಡ್ಕೊತಾರೆ. ಖಂಡಿತಲ್ಲೂ ಕೂಡ ರಜನಿಗೆ ಯಾಕೆ ಇಷ್ಟೆಲ್ಲ ಬದಲಾವಣೆ ಆಯಿತು ಅಂದರೆ ಸ್ವಲ್ಪ ಸಕ್ಸಸ್ಸಲ್ಲಿ ಸ್ವಲ್ಪ ಸೋಲನ್ನ ಕಾಣ್ತಾ ಬಂದರು. ಅಂದರೆ ಇವಾಗಿನ ಸಕ್ಸಸ್ಸಲ್ಲಿ ಸ್ವಲ್ಪ ಸೋಲನ್ನು ಕಂಡವಾಗ ಆಮೇಲೆ ನ್ಯೂಮರಾಲಜಿ ತಮಿಳ್ನಾಡಲ್ಲೇ ಭಾಳ ಫೇಮಸ್ಸು. ಖಂಡಿತಲ್ಲೂ ಕೂಡ ಅವರಿಗೆ ಶನಿ ದಶೆ ರಾಹು ಭುಕ್ತಿ ಸ್ವಲ್ಪ ತೊಂದರೆಗಳಾಗ್ತಾ ಬಂತು. ಖಂಡಿತಲ್ಲೂ ಕೂಡ ಈಗ 2 ವರ್ಷದಿಂದ ಅವರು ಒಂದು ಸಿನಿಮಾವನ್ನೇ ಮಾಡ್ತಾ ಬಂದರು. ಅದು ಕೂಡ ಸ್ವಲ್ಪ ಸ್ಲೋ ಆಗ್ತಾ ಬಂತು. ಖಂಡಿತಲ್ಲೂ ಕೂಡ ಆದರೆ ರಜನಿಕಾಂತ್ ಎಲ್ಲವೂ ಕೂಡ ಆರೋಗ್ಯ ರೀತಿಯಾಗಲಿ ಇನ್ನೊಂದಾಗಲಿ ಎಲ್ಲವೂ ಕೂಡ ಅವರಿಗೆ ನ್ಯೂಮರಾಲಜಿ ಪ್ರಕಾರ ಎಲ್ಲವನ್ನೂ ಮಾಡ್ಕೊಂಡಿದ್ದಾರೆ. ಖಂಡಿತಲ್ಲೂ ಕೂಡ ಆದರೂ ಕೂಡ 2015 ಸ್ವಲ್ಪ ತೊಂದರೆಗಳಿದ್ದಾವೆ. ಅದಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಪ್ರಶ್ನೆ ರಜನಿ ಈ 3, 4 ಇದ್ದಿದ್ದು 1ಗೆ ಹೆಂಗ್ ಬಂದ್ರು? 1ಗೆ ಬರೋದ್ರಿಂದ ಉಪಯೋಗ ಏನು? 1ಗೆ ಬರೋದ್ರಿಂದ ಖಂಡಿತಲ್ಲೂ ಕೂಡ ರವಿಗ್ರಹ ಆಗಿರುತ್ತೆ, ಅದು ಲಗ್ನಾಧಿಪತಿ ಆಗಿರುತ್ತೆ. 4ನೇ ಮನೇಲಿ ರವಿ ಇರೋದ್ರಿಂದ ಖಂಡಿತಲ್ಲೂ ದೊಡ್ಡ ಸಕ್ಸಸ್ ಅನ್ನ ಕಾಣಬಹುದು. ಅವ್ರಿಗೆ 1 ರೂಪಾಯಿ ಅನ್ನೋದು ಚೆನ್ನಾಗುತ್ತೆ. ಅವ್ರು ಯಾವಾಗ ನೋಡಿ ಭಾಷಾ ಪಿಕ್ಚರ್ ಹೇಳ್ತಾರೆ, ನಾನು 1 ದೊಡ್ಡ ಸೊನ್ನ 100 ದೊಡ್ಡ ಸೊನ್ನ ಮಾದರಿ ಅಂತ. ಅಂದ್ರೆ 100 ರೂಪಾಯಿ ಅನ್ನೋದು ಸರಿ, 1 ಅನ್ನೋ ನಂಬರ್ ಅದು ಸರಿ. ಅಣ್ಣ ಮನೆಯಲ್ಲಿ ಕೂಡ ಖಂಡಿತಲ್ಲೂ ಕೂಡ ಅಣ್ಣ ಮನೆ ರೀಜಾದಲ್ಲೂ ಕೂಡ ನಾನು ತಮಿಳ್ನಾಡಲ್ಲಿ ಇದ್ದೆ. ಖಂಡಿತಲ್ಲೂ ಕೂಡ ಅದು 1 ರೂಪಾಯಿ ಇಸ್ಕೊಂಡು ಕೆಲಸ ಕಾರ್ಯ ಮಾಡಿದಂಥದ್ದು. ಅವ್ರಿಗೆ 1ರ ಮೇಲೆ ಬಹಳ ನಂಬಿಕೆ. ಖಂಡಿತ ಕೂಡ ಅಂದ್ರೆ ರವಿಗುವೆ ನೋಡಿ, ಸಿಂಹ ಲಗ್ನ ಅಂದ್ರೆ ರವಿನೇ. ಸಿಂಹ ಯಾವ ಲಗ್ನದಲ್ಲಿ ಹುಟ್ಟೋದು ಮುಖ್ಯ ಅಲ್ಲ. ಒಬ್ಬ ಮನುಷ್ಯನಿಗೆ ಯಾವ ಲಗ್ನದಲ್ಲಿ ಹುಟ್ಟಿ ಯಾವ ದಶೆ ನಡಿಬೇಕು ಅನ್ನೋದು ಇಂಪಾರ್ಟೆಂಟ್. ಅವ್ರಿಗೆ ಗುರು ದಶೆ ನಡೆದಾಗ ಸಿಂಹ ಲಗ್ನಕ್ಕೆ ರಾಜಯೋಗ ಬಂದಿದ್ದು. ಎಸ್ ಸರ್, ಏನು ಹೇಳಿಕೊಟ್ರಿ ಈಗ ಹರೀಶ್? ನೋಡಿ, ಈ 1, 2, 4, 5, 6 ಇದೆಲ್ಲ ಏನಿದೆ, ಇದು ಜ್ಯೋತಿಷ್ಯ ವಿಷಯಕ್ಕೂ ತತ್ವಶಾಸ್ತ್ರದ ವಿಷಯಕ್ಕೂ ಒಬ್ಬ ಮನುಷ್ಯನಿಗೆ ನಡೀತಾ ಇರತಕ್ಕಂಥ ಯೋಗಾದಿಗಳ ವಿಷಯಕ್ಕೂ ಒಂದಕ್ಕೊಂದು ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಈ ನಾನು ಪರ್ಸನಲ್ ಆಗಿ ಹೇಳಬೇಕು ಅಂದ್ರೆ ಅವರನ್ನು 2 ಸತಿ ಭೇಟಿ ಮಾಡಿದ್ದೀನಿ. ಯಾವುದೋ ಒಂದು ಆಧ್ಯಾತ್ಮಿಕ ವಿಷಯದಲ್ಲೇನೆ ಒಂದು ಗ್ರೂಪಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಸುಮಾರು 1 ಗಂಟೆ 1.5 ಗಂಟೆ ಕಾಲ ಇದ್ದೀನಿ. ಅವರು ಈ ನಂಬರ್ಗಳನ್ನೆಲ್ಲ ಅವ್ರು ಯಾವತ್ತು ನನ್ನ ಹತ್ರ ತುಂಬಾ ಹೊತ್ತು ಮಾತಾಡಿದ್ದಾರೆ. ಜ್ಯೋತಿಷ್ಯವನ್ನು ಅವ್ರು ನಂಬುತ್ತಾರೆ, ಆದರೆ ಜ್ಯೋತಿಷ್ಯವನ್ನು ಎಂದಿಗೂ ಕೇಳಲಿಲ್ಲ. ಅವರ ಪತ್ನಿಯವರು ತುಂಬಾ ಯೋಗವಂತೆ. ಅವರ ಜೀವನದಲ್ಲಿ ಆಗಿರತಕ್ಕಂಥ ಎಲ್ಲಾ ಅತ್ಯುತ್ತಮ ಬದಲಾವಣೆಗಳಿಗೂ ಆ ಪತ್ನಿಯ ಯೋಗಕಾರಕತ್ವವು ಕಾರಣ. ಅದನ್ನ ನಾನು ಹೇಳಕ್ ಹೋದೆ ಅವರಿಗೆ. ನಮ್ಮಲ್ಲಿ ಬಂದ್ಬಿಡ್ತೀನಿ ನಾನು. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಂಬ್ತಾರೋ ಬಿಡ್ತಾರೋ ಈ ನಂಬರ್ ಮಾತಿನ ಮೇಲೂ ಕೂಡ ಅವಲಂಬನೆ ಆಗುತ್ತೆ. ಸಿದ್ದರಾಮಯ್ಯನವರು ದೇವರು ದಿಂಡ್ರು ನಂಬಲ್ಲ, ಪೂಜೆ ಪುನಸ್ಕಾರ ಮಾಡಲ್ಲ, ಅವ್ರ ಹೆಂಡತಿ ಮಾಡಲ್ಲ ಅನ್ಕೊಂಡ್ರೆ ನೀವು? ಎಲ್ಲಾ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರಪ್ಪ. ಅಂದ್ರೆ ಈಗ ಅವ್ರ ಬಲ ಇವ್ರಿಗೆ ಬರುತ್ತೆ. ಈಗ ಹಾಗಾದ್ರೆ ನಂಬೋದೇ ಇಲ್ಲ ಅನ್ನೋದಾದ್ರೆ RAJNI ರಜನಿ ಅನ್ನುವಂಥದ್ದು RAJNI ಹೆಂಗಾಗತ್ತೆ? 1ಗೆ ಹೆಂಗ್ ಬರುತ್ತೆ ಹಂಗಾರದು? ಅದಕ್ಕೆ ಹೇಳಿದ್ ನಾನು ಅವರಿಗೆ ಫಸ್ಟ್ ಆಫ್ ಆಲ್ ನಾನು ಅವ್ರ ಹತ್ರ ಮಾತಾಡಿದಾಗ ಈ ನಂಬರ್ಗಳು ಇತ್ಯಾದಿಗಳನ್ನೆಲ್ಲ ಯಾವತ್ತು ಅವ್ರದ್ದು ಹಿ ಡಸಂಟ್ ಬಿಲೀವ್ ಇನ್ ಆಲ್ ದೋಸ್ ಥಿಂಗ್ಸ್. ಜ್ಯೋತಿಷ್ಯದ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ, ಆದ್ರೆ ಯಾವತ್ತು ಕೇಳಕ್ ಹೋಗಲ್ಲ ಅವರು. ಆಯ್ತಾ? ಯಾಕಂದ್ರೆ ಅವರಿಗೆ ಒಂದು ಮಾತು ಹೇಳಿದ್ರು, ಏನನ್ನು ಕಂಡ್ಕೊಳ್ಬೇಕೋ ಅದನ್ನು ನಾನು ನೋಡಿದ್ದೀನಿ. ಏನನ್ನು ಕಂಡ್ಕೊಳ್ಬೇಕೋ ಅದನ್ನ ನಾನು ನೋಡಿದ್ದೀನಿ. ಅವರಷ್ಟು ಜೀವನ ನೋಡಿರೋದಿದೆಯಲ್ಲ. ಸೊ ಅದ್ರಲ್ಲಿ ತುಂಬಾ ಅರ್ಥ ಇದೆ. ಹಾಗಾಗಿ ನಾವೇನಾದ್ರೂ ನಿರ್ಣಯಕ್ಕೆ ಬರ್ಬೇಕಂತಂದ್ರೆ ಯೋಗಕಾರಕತ್ವವು ಕೃತಪುಣ್ಯಾನ್ ಪೂರ್ವಜನ್ಮೇಶು ಅಂದ್ರೆ ಯಾವ ಜನ್ಮದಲ್ಲಿ ಅವನು ಪುಣ್ಯ ಸಂಪಾದನೆ ಮಾಡಿರ್ತಾನೋ ಅದರ ಕೇಂದ್ರಗಳನ್ನು ನಾವು ಒಡೆದಾಗ ಮಾತ್ರ ಫಲಗಳು ನಾವು ಹೇಳ್ಬಹುದೇ ಹೊರತುವೆ ನಂಬರ್ಗಳಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡ್ರೆ ನೋಡುವವರಿಗೆ ಕನ್ಫ್ಯೂಷನ್ ಆಗ್ತದೆ. ಇಲ್ಲ ಇಲ್ಲೇನು ಅಂತಂದ್ರೆ, ಇಲ್ಲಿ ನೀವು ನೀವ್ ಯಾವ್ದನ್ನು ನಂಬಿಕೊಂಡು ಅನುಷ್ಠಾನ ಮಾಡ್ತಾ ಇರಲ್ಲ ಅದ್ರ ಬಗ್ಗೆ ಹೇಳಿ, ಅವ್ರ ನಂಬರ್ ಬಗ್ಗೆ ಹೇಳಿ. ಅವ್ರು ಹೆಂಗ್ ಗೊತ್ತಾ, ಅವ್ರು ಇದ್ಯಾವುದನ್ನು ನಂಬಲ್ಲ. ಅವರು ತಪಸ್ಸು, ಧ್ಯಾನ, ಚಕ್ರ, ಮುದ್ರೆ ಅಂತ ನಂಬುವಂತರು. ಗುರುಗಳೇ ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೊ ಅದರ ಆಧಾರದ ವಿಶ್ಲೇಷಣೆ ಕೊಡ್ತಾ ಹೋಗ್ತಾರೆ. ಓಕೆ, ನಾನು ಮತ್ತಷ್ಟು ನಾನು ಚರ್ಚೆ ಮಾಡ್ತೀನಿ. ಮತ್ತೊಬ್ಬ ರಜನಿಯವರ ಆತ್ಮೀಯ ಗೆಳೆಯ ರಾವ್ ಬಹದ್ದೂರ್. ಅಂದ್ರೆ ರಾವ್ ಬಹದ್ದೂರ್ ಅಂದ್ರೆ ಜ್ಞಾಪಕ ಆಗುವಂಥದ್ದು ಕುಸೇಲನ್.
ಇವರ ಕಥೆಯನ್ನೇ ಆಧರಿಸಿ ಬಂದಂಥ ಸಿನಿಮಾ ಕುಸೇಲನ್. ರಾವ್ ಬಹದ್ದೂರ್ ಅವ್ರಿಗೂ ರಜನಿಗೂ ಕುಚ್ಚು ಕುಚ್ಚು ಗೆಳೆತನ. ಸೊ ಅಷ್ಟೊಂದು ಆತ್ಮೀಯತೆ ರಾವ್ ಬಹದ್ದೂರ್ ಅವ್ರನ್ನ ಕಂಡ್ರೆ ಈವಾಗಲೂ ಕೂಡ ಅದಕ್ಕೆ ಒಂದು ಎಳ್ಳಷ್ಟು ಕೂಡ ಅದಕ್ಕೆ ಭಂಗ ಬಂದಿಲ್ಲ. ಇನ್ನೂ ಅದು ಬಲವಾಗ್ತಾನೆ ಹೋಗ್ತಾ ಇದೆ. ಇವತ್ತು ಕೂಡ ಯಾವುದಾದ್ರೂ ಒಂದು ಪ್ರಮುಖವಾದಂಥ ನಿರ್ಧಾರಗಳನ್ನ ತಗೋಬೇಕು ಅಂತಂದರೆ ರಾವ್ ಬಹದ್ದೂರ್ ಅವರ ಸಂಪರ್ಕ ಮಾಡ್ದನೇ, ಅವ್ರ ಜೊತೆ ಚರ್ಚೆ ಮಾಡ್ದನೇ ಯಾವ ನಿರ್ಧಾರವನ್ನು ಕೂಡ ರಜನಿ ತಗೊಳ್ಳಲ್ಲ ಅನ್ನುವಂಥ ಒಂದು ಮಾತಿದೆ. ಬನ್ನಿ ಅಂತ ರಾವ್ ಬಹದ್ದೂರ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಹೇಳ್ತಾರೆ ಕಣ? ರಾವ್ ಬಹದ್ದೂರ್ ಸಾಹೇಬರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಸ್ನೇಹಿತರ ಬಗ್ಗೆ. ರಜನಿ ಬೆಳೆದು ಬಂದಂಥ ಬಗೆ ನಾನು ಆರಂಭದಿಂದ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ರಜನಿ ಹೇಳಿದಂಥ ಮಾತುಗಳು ಕೆಲವೊಂದು ಸಂದರ್ಭದಲ್ಲಿ ನಿಜ ಆಗ್ಬಿಡ್ತವೆ. ರಜನಿ ಯಾರೋ ಒಬ್ಬ ರಾಜಕಾರಣಿ ಹೇಳಿದರು, ನೀವು ನೋಡಿ ನೆಕ್ಸ್ಟ್ ಚುನಾವಣೆ ಆಗ್ತಾ ಇದೆ, ಬರಲಿ ರಿಸಲ್ಟ್ ಗೊತ್ತಾಗುತ್ತೆ, ನೀವು ಮುಂದೆ ದೇಶದ ಪ್ರಧಾನಿ ಆಗ್ತೀರಿ ಅಂತ. ನೀವು ಹೇಳಬೇಡಿ, ನಾನು ಹೇಳಲ್ಲ ಯಾರು ಅಂತ. ಅದ್ರ ಬಗ್ಗೆ ನಂತರ ಚರ್ಚೆ ಮಾಡ್ತೀನಿ, ಯಾರಿಗೆ ಯಾರ ಮುಖಾಂತರ ಏನು ಹೇಳಿದರು ಅನ್ನುವಂಥದ್ದು. ಆದರೆ ಈ ರಜನಿಯವರ ಈ ಆಧ್ಯಾತ್ಮ ಶಕ್ತಿಯ ಬಗ್ಗೆ, ಅವರ ವಾಕ್ಶಕ್ತಿಯ ಬಗ್ಗೆ ಭಾಳ ಆತ್ಮೀಯ ಸ್ನೇಹಿತರಾಗಿ ರಾವ್ ಬಹದ್ದೂರ್ ಅವರು ಏನಂತೀರಿ? ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ನನ್ನ ಸ್ನೇಹಿತನ ಬಗ್ಗೆ, ಅವನು ಒಬ್ಬ ಆರ್ಡಿನರಿ ಪರ್ಸನ್ ಅಲ್ಲ, ಅವನೊಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಬರೀ ನಟ ಮಾತ್ರ ಅಲ್ಲ, ಅವನು ಮಹಾನ್ ವ್ಯಕ್ತಿ. ಸಾಮಾನ್ಯವಾಗಿ ಒಬ್ಬ ಕಂಡಕ್ಟರು ಇವತ್ತಿನ ದಿನ ವರ್ಲ್ಡ್ ಲೆವೆಲ್ ಅಲ್ಲಿ ಬಂದಿದ್ದೇನೆ ಅಂತಂದ್ರೆ ಅದು ಅಷ್ಟು ಸುಲಭವಾಗಿ ಆಗೋ ಕಾರ್ಯ ಅಲ್ಲ. ಅವನಲ್ಲಿ ಒಂದು ಪವರ್ ಇದೆ. ಆ ಪವರು ಆ ಎರಡು ಕಣ್ಣಲ್ಲಿದೆ. ಆ ಪವರ್ನ ನಾನು ನೋಡಿದ್ದೀನಿ. ನಾವು ಅವಾಗವಾಗ ಮೀಟ್ ಮಾಡೋವಾಗ ನಾನು ರಜನಿಗೆ ಹೇಳ್ತಾ ಇದ್ದೆ ನಾನು, ನಿನ್ನ ಕಣ್ಣಲ್ಲಿ ಏನೋ ಒಂದು ಪವರ್ ಇದೆಯಮ್ಮ, ಯಾರಿಗೂ ಇಲ್ಲದೆ ಇರೋಂಥ ಒಂದು ಶಕ್ತಿ ಇದೆ, ನೀನು ಖಂಡಿತ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬಂದೇ ಬರ್ತೀಯ ಅಂತ ನಾನು ಅವಾಗವಾಗ ಅವನಿಗೆ ಹೇಳ್ತಾ ಇದ್ದೆ. ಗ್ರೇಟ್. ಅವಾಗ ಅವನು ಕಂಡಕ್ಟರ್ ಆಗಿದ್ದಾಗ ಇದನ್ನೆಲ್ಲ ನಂಬ್ತಾರಲ್ಲ, ಬಿಡ ಸುಮ್ಮನೆ ಯಾವ ದೊಡ್ಡ ವ್ಯಕ್ತಿ ಅದು ಇದು ಅಂತ ಹೇಳ್ತಾ ಇದ್ದ. ಆದ್ರೆ ನೋಡಮ್ಮ, ಇವತ್ತು ಹೇಳಿದ್ದೀನಿ, ವರ್ಲ್ಡ್ ಲೆವೆಲ್ ಅಲ್ಲೇ ನಿನ್ನ ಬಗ್ಗೆ ಮಾತಾಡಬೇಕು, ಆ ರೀತಿ ಒಬ್ಬ ದೊಡ್ಡ ವ್ಯಕ್ತಿ ಖಂಡಿತ ಆಗ್ತೀಯ ಅಂತ ಹೇಳಿದ್ದೆ. ಅದು ಈಗ ಫಲಿಸಿದೆ. ಹೇಗೆ ಅಂತಂದ್ರೆ ನೋಡಿ, ನಾನು ಅವನು ಡ್ರೈವರು ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವಾಗವಾಗ ನಾಟಕಗಳು ಮಾಡ್ತಾ ಇದ್ವಿ. ಆ ನಾಟಕದಲ್ಲಿ ಅವನು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದ. ಆ ಪಾತ್ರನ ಹೇಗೆ ಮಾಡ್ತಾ ಇದ್ದ ಅಂತಂದ್ರೆ ಆ ಪಾತ್ರಕ್ಕೆ ಪೂರ್ತಿ ಜೀವ ಕೊಡ್ತಾ ಇದ್ದ. ಅವನ ನಟನೆ ನೋಡ್ಬಿಟ್ಟು ಕೂತಿರೋ ಆಡಿಯನ್ಸ್ ಎಲ್ಲ ಚಪ್ಪಾಳೆ ಹೊಡೆಯೋರು, ವಿಶಿಲ್ ಹಾಕೋರು. ಈ ರಜನಿಕಾಂತ್ನ ನಟನೆಯ ಟ್ಯಾಲೆಂಟ್ ಬಗ್ಗೆ ರಜನಿಕಾಂತ್ಗೆ ಗೊತ್ತಿಲ್ಲ. ಆ ಟ್ಯಾಲೆಂಟ್ ನಾನು ಕೂತ್ಕೊಂಡು ಗಮನಿಸ್ತಾ ಇದ್ದೆ. ಇವನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆಯಲ್ಲ, ಇವನ್ ಯಾಕೆ ಸಿನಿಮಾನಲ್ಲಿ ಪ್ರಯತ್ನ ಮಾಡಬಾರ್ದು ಅಂತ ಅವ್ರಿಗೆ ಒಂದು ಹುಮ್ಮಸ್ ಕೊಟ್ಟು ಇಲ್ಲಿಂದ ಬೆಂಗಳೂರಿಂದ ಮಡ್ರಾಸ್ಗೆ 2 ವರ್ಷ ಟ್ರೈನಿಂಗ್ ಹೋಗು, ಅಲ್ಲಿ ಒಳ್ಳೊಳ್ಳೆ ಡೈರೆಕ್ಟ್ರು, ಪ್ರೊಡ್ಯೂಸರು ಅವರು ಇವರೆಲ್ಲ ಬರ್ತಾರೆ, ಯಾರು ಕಣ್ಣಗಾದ್ರೂ ನೀನು ಬೀಳ್ತೀಯಾ, ನೀನ್ ನಟ ಹಾಗೆ ಆಗ್ತೀಯಾ ಅಂತ ಒಂದು ಹುಮ್ಮಸ್ ಕೊಟ್ಟು ಅವತ್ತು ಮಡ್ರಾಸ್ಗೆ ಕಳಿಸ್ಕೊಟ್ಟೆ. ಅದೆಲ್ಲ ಸಹಾಯ ಮಾಡಿ ಕಳಿಸಿದ್ಮೇಲೆ ಅಲ್ಲ, ನೀವು ನಾನು ಸಾರಿ ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಏನು ಅಂದ್ರೆ ತಾವ್ ಹೇಳಿದ್ರಿ ಅವ್ರಿಗಿರುವಂತ ಟ್ಯಾಲೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ರಾವ್ ಬಹದ್ದೂರ್ ಅವರೇ, ಎಷ್ಟು ಮಟ್ಟಿ ಟ್ಯಾಲೆಂಟ್ ಇತ್ತು ಅಂತಂತಂದ್ರೆ, ಅವ್ರೇನಾದ್ರೂ ಆಕ್ಟಿಂಗ್ ಮಾಡ್ತಾ ಇದಾರೆ ಅಂತಂತಂದ್ರೆ ಜನ ಚಪ್ಪಾಳೆ ಹೊಡಿತಾ ಇದ್ರು, ಜನ ಕುಣಿದು ಕುಪ್ಪಳಿಸ್ತಾ ಇದ್ರು. ಆದ್ರೆ ಅವ್ರ ಶಕ್ತಿ ಅನ್ನುವಂಥದ್ದು ಏನು ಅಂತ ಗೊತ್ತಾಗಿರ್ಲಿಲ್ಲ ಅವ್ರಿಗೆ ಅಂತ. ನೀವು ಕೂಡ ಅವ್ರಿಗೆ ಯಾವ ಟ್ರೈನಿಂಗ್ ತಗೋಬೇಕಾಗಿತ್ತು ಆ ಸಂದರ್ಭದಲ್ಲಿ ಇದೇ ರಾವ್ ಬಹದ್ದೂರ್ ತಮ್ಮಲ್ಲಿದ್ದಂಥ ಚಿನ್ನವನ್ನ ಮಾರಿ ಅವ್ರನ್ನ ಕಳಿಸಿದ್ರು ಅನ್ನುವಂಥ ಮಾತು ನಿಜನ ಸರ್? ಅದು ಅವನ ಅದೃಷ್ಟ. ಅವನೊಬ್ಬ ಮಹಾನ್ ವ್ಯಕ್ತಿ ಆಗ್ತಾನೆ ಅಂತ ಒಂದು ಹುಮ್ಮಸ್ ಕೊಟ್ಟೆ ಅಷ್ಟೇ ಹೊರತು ಅದು ಮಾಡಿದೆ ಇದು ಮಾಡಿದೆ ಅದೆಲ್ಲ ಹೇಳಕ್ಕಾಗಲ್ಲ. ದಯವಿಟ್ಟು ಅದೆಲ್ಲ ಕೇಳಬೇಡಿ. ಫ್ರೆಂಡ್ಶಿಪ್ ನಲ್ಲಿ ಏನೋ ಒಂದು ಸಹಾಯ ಮಾಡಿರ್ಬೋದು ಅಷ್ಟೇ ಹೊರತು ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಅದು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಒಟ್ಟಿನಲ್ಲಿ ಇವತ್ತಿನ ದಿನ ದೊಡ್ಡ ವ್ಯಕ್ತಿ ಆಗಿರೋದು, ಇಡೀ ಪ್ರಪಂಚದಲ್ಲಿ ಯಾರು ಸಂತೋಷ ಪಡ್ತಾರೋ ಇಲ್ವೋ, ನಾನು ಮಾತ್ರ ಸಿಕ್ಕಾಪಟ್ಟೆ ಸಂತೋಷ ಪಡ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ಮಾಡಿದೆ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡಲ್ಲ ಸರ್. ಸರ್, ರಜನಿ ಬಗ್ಗೆ ಹೇಳ್ತಾ ಇದ್ರಿ. ರಜನಿ ಇಲ್ಲಿಂದ ಮಡ್ರಾಸ್ಗೆ ಹೋಗಿದ್ದು, ಅಲ್ಲಿ ಟ್ರೈನಿಂಗ್ ತಗೊಂಡ್ ಬಂದಿದ್ದು, ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಸರ್. ಮಡ್ರಾಸ್ಗೆ ಹೋಗಿದ್ದು ಅದೇ 2 ವರ್ಷ 1974, 75 ಈ 2 ವರ್ಷದಲ್ಲಿ ಅವನು ಮಡ್ರಾಸ್ಗೆ ಹೋಗಿದ್ದು ಟ್ರೈನಿಂಗ್ಗೆ, ಫಿಲಂ ಇನ್ಸ್ಟಿಟ್ಯೂಟ್ಗೆ. ಅಲ್ಲಿ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಕನ್ನಡ ಬ್ಯಾಚ್ನಲ್ಲಿ ಇವನು ಸೇರ್ಕೊಂಡ.
ಅಲ್ಲಿ 4 ಭಾಷೆ, ತಮಿಳು, ಕನ್ನಡ, ತೆಲುಗು, ಮಲಯಾಳ 4 ಭಾಷೆ ಅವರಿದ್ರು. ಇವನು ಕನ್ನಡ ಸ್ಟೂಡೆಂಟು. ಅಲ್ಲಿ 2 ವರ್ಷ ಟ್ರೈನಿಂಗ್ ಆದಮೇಲೆ ಒಂದು ನಾಟಕ ಮಾಡಿದ್ರು, ಕನ್ನಡ ನಾಟಕ. ಆ ಕನ್ನಡ ನಾಟಕದಲ್ಲಿ ಕೆ ಬಾಲಚಂದರ್ ಡೈರೆಕ್ಟರ್ನ ಒಬ್ಬ ಚೀಫ್ ಗೆಸ್ಟಾಗಿ ಕರೆಸಿದ್ರು. ಆ ಬಾಲಚಂದರ್ ಬಂದು ರಜನಿ ನಟನೆ ನೋಡ್ಬಿಟ್ಟು ರಜನಿನ ಕರೆದು, ಆವಾಗ ಶಿವಾಜಿರಾವ್, ಈಗ ರಜನಿ, ನೀನು ತಮಿಳು ಕಲ್ತ್ಕೋ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಅಷ್ಟೇನೆ, ತಮಿಳು ಕಲ್ತ್ಕೋ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ರಜನಿ ಬೆಂಗಳೂರು ಬಂದು ನನ್ನ ಹತ್ರ ಹೇಳ್ದ, ಈ ತರ ಬಾಲಚಂದ್ರ ಹೇಳಿದ್ರು, ನೀನ್ ತಮಿಳು ಕಲ್ತ್ಕೋ ಅಂತ ಹೇಳಿದ್ರು ಅಂತ ನನ್ನ ಹತ್ರ ಹೇಳ್ದ. ನಾನು ಹೇಳಿದೆ, ಅವ್ರು ಹೇಳಿದ್ರೆ ಏನೋ ಒಂದು ಅರ್ಥ ಇದೆ, ಒಂದು ಕೆಲಸ ಮಾಡೋಣ, ಇನ್ಮೇಲೆ ನೀನು ನಾನು ತಮಿಳಲ್ಲಿ ಮಾತಾಡೋಣ. ಯಾಕೆಂದ್ರೆ ನಾವು ತಮಿಳು ಮಾತಾಡೋದು. ಆ ಟೈಮ್ನಲ್ಲಿ ಒಂದು 20% ಬರ್ತಾ ಇತ್ತು ರಜನಿಗೆ ತಮಿಳು ಮಾತಾಡಕ್ಕೆ, ಪೂರ್ತಿ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಸರಿ, ನಾನು ಅವನು ಮಾತಾಡ್ತಾ ಹೇಳ್ಕೊಡ್ತಾ ಇದ್ದೆ, ಈ ತರ ತಮಿಳು ಅಂತ. ಸರ್, ನಂಬ್ತಿರೋ ಇಲ್ವೋ, 20 ದಿನದಲ್ಲಿ 100% ತಮಿಳು ಮಾತಾಡೋದು ಕಲ್ತ್ಬಿಟ್ಟ. ಅದು ಒಂದು ಇಂಟ್ರೆಸ್ಟ್, ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನಲ್ಲಿ ಬರೀ 20 ದಿನದಲ್ಲಿ ಕಲ್ತ್ಬಿಟ್ಟ. ಆಮೇಲೆ ಬಾಲಚಂದರ್ ಅವ್ರು ಕರ್ಸ್ಬಿಟ್ಟು ಕೇಳಿದ್ರು, ತಮಿಳ್ನಲ್ಲಿ ಕೇಳಿದ್ರು, ನೋಡಪ್ಪ, ನನ್ನ ಪಿಕ್ಚರ್ ಅಪೂರ್ವ ರಾಗಗಳು, ಅದರಲ್ಲಿ ನೀನೊಂದು ಪಾತ್ರ ಮಾಡಬೇಕು, ನೀನು ತಮಿಳೇ ಮಾತಾಡಬೇಕು ಅಂತ ಹೇಳಿದ ತಕ್ಷಣ ಇವನು, சார் எனக்கு நல்லா தமிழ் தெரியும் சார், நான் தமிழில் பேசுவேன் சார், தமிழில் டப் பண்ணுவேன் சார் ಅಂತ ಹೇಳಿದ ತಕ್ಷಣ ಬಾಲಚಂದರ್ ಶಾಕು. ಇವನು ಏನಪ್ಪ ಇಷ್ಟು 25 ದಿನಕ್ಕೆ ಇಷ್ಟು ಜನ ಮಾತಾಡ್ತಾನೆ. ಬಾಲಚಂದ್ರ ಶಾಕ್ ಆಗೋಗ್ಬಿಟ್ರು. ಅದು ಅವನೇ ರಜನಿನ ಹೇಳಿದ್ ನನಗೆ. ಸರಿನಪ್ಪ, ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡು ಅಂದ್ಬಿಟ್ಟು ಫಸ್ಟ್ ಕೊಟ್ರು. ಅದೇ ಎಲ್ಲಾ ಜನ ಮಾತಾಡೋ ತರ ಆಗೋಯ್ತು ಅಷ್ಟು ಆ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದ್ರೆ ಸ್ವಲ್ಪನೇ ಬಂದ್ರು ಕೂಡ ಕಥೆನೇ ಇವನ್ ಮೇಲೆ ಇರೋ ತರ. ಅದಾದ ಮೇಲೆ ನೆಕ್ಸ್ಟ್ ಬಾಲಚಂದರ್ ಕೇಳಿದ್ರು, ನೀನು ವಿಲ್ಲನ್ ಪಾರ್ಟ್ಗೆ ಲೈಕ್ ಮಾಡ್ತೀಯಾ, ಹೀರೋ ಮಾಡ್ಬೇಕಾ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ವಿಲ್ಲನ್ ಮಾಡಬೇಕು ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಮೂನ್ರು ಮುಡಿಚಿ ಅಂತ ಪಿಕ್ಚರ್ ಅಲ್ಲಿ ವಿಲ್ಲನ್ ಕ್ಯಾರೆಕ್ಟರ್ ಕೊಟ್ರು. ಆ ಪಿಕ್ಚರ್ ನಲ್ಲಿ ಸಿಗರೇಟ್ ಸ್ಟೈಲ್ ಆಗಿ ಹಾಕೊಳ್ಳೋದು, ಸ್ಪೆಕ್ಸ್ ತಿರುಗಿಸೋದು, ಇಲ್ದೇ ಇರೋ ಸ್ಟೈಲ್ ಎಲ್ಲ ತೋರಿಸ್ದ. ಇದು ನಾಟಕದಲ್ಲೇ ಮಾಡಿದ್ದು ಸ್ಟೈಲು. ದುರ್ಯೋಧನ ಪಾರ್ಟ್ ಮಾಡ್ಬೇಕಾದ್ರೆ ಗದೆನ ತಿರುಗಿಸೋನು ಸರ್, ಅದು ಯಾವ ರೀತಿ ತಿರುಗಿಸೋನು, ಯಾವ ರೀತಿ ಟಕ್ಕಂತ ಇಟ್ಕೊಳ್ಳೋನು, ಕತ್ತಿ ಎತ್ತೋನು, ಅದು ಒಂಥರ ಅದ್ಭುತ. ಆ ತರ ಮಾಡ್ತಾ ಇದ್ದ ಸ್ಟೈಲ್ನೆಲ್ಲ ಚಿತ್ರದಲ್ಲಿ ತೋರಿಸ್ದ. ಚಿತ್ರದಲ್ಲಿ ಮಾಡಿದ್ ನೋಡಿ ತಮಿಳ್ನಾಡು ಜನ ಎಲ್ಲ ಒಂಥರ ಶಾಕ್ ಆಗ್ಬಿಟ್ರು. ಯಾರು ಇವನು ಈ ತರ ಮಾಡ್ತಾ ಇದ್ದಾನೆ, ಆ ತರ ಒಂದು ಆಕ್ಟಿಂಗ್ ಯಾರು ನೋಡೇ ಇಲ್ಲ. ಅದನ್ನ ನೋಡ್ಬಿಟ್ಟು ಇವರು ಪಿಕ್ಚರ್ ಮೇಲೆ ಪಿಕ್ಚರ್ ಬುಕ್ ಆಗಿ 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 24 hours ಶೂಟಿಂಗ್ ಇರೋ ತರ ಬ್ಯುಸಿ ಆಕ್ಟರ್ ಆಗ್ಬಿಟ್ಟು ಇವತ್ತಿನ ದಿನ 150-60 ಪಿಕ್ಚರ್ ಮೇಲ್ ಮಾಡ್ಬಿಟ್ಟು ಇವತ್ತಿನ ದಿನ ಸೂಪರ್ ಸ್ಟಾರ್ ಲೆವೆಲ್ ಅಲ್ಲಿ ಇದ್ದಾನೆ, ವರ್ಲ್ಡ್ ಲೆವೆಲ್ ಅಲ್ಲಿ ಮಾತಾಡೋ ರೀತಿಲಿ ಇದ್ದಾನೆ. ಆದರೂ ಕೂಡ ಅವನು ಒಂದು ಚೂರು ಗರ್ವ ಇಲ್ಲ. ಇವತ್ತು ಎಷ್ಟು ಕೋಟಿಗಿದಾನೋ ಅವನಿಗೆ ಗೊತ್ತಿಲ್ಲ. ಆದರೂ ಕೂಡ ನನ್ನ ಹತ್ರ ಏನೂ ಇಲ್ಲ, ನಾನೊಬ್ಬ ಆರ್ಡಿನರಿ ಪರ್ಸನ್. ಅವನ ಡ್ರೆಸ್ಗಳು ನೋಡಿ, ಸಿಂಪಲ್ ಡ್ರೆಸ್ಸು. ಅವನ ವಾಚ್ ನೋಡಿ, 200-300 ರೂಪಾಯಿ ವಾಚು, ಒಂದು ಉಂಗುರ, ಒಂದು ಚೈನ್, ಏನೂ ಹಾಕಲ್ಲ. ಒಬ್ಬ ಆರ್ಡಿನರಿ ಪರ್ಸನ್. ಯಾಕೆ ಅಂತಂದ್ರೆ ಬಹಳ ಕಷ್ಟದಿಂದ ಬೆಳೆದು ಬಂದವನು ಅವನು. ಸಾಮಾನ್ಯವಾಗಿ ಬಂದಿಲ್ಲ ಅವನು. ಕಂಡಕ್ಟರ್ ಕೆಲ್ಸಕ್ಕೆ ಮುಂಚೆ ಮಂಡಿಪೇಟೆಯಲ್ಲಿ ಕೂಲಿ ಕೆಲಸ ಮಾಡಿದ್ದಾನೆ. ಆ ಥರ ಕಷ್ಟ, ಹಸಿವು, ಬಡತನ ಏನು ಅನ್ನೋದೆಲ್ಲ ಸ್ವಂತ ಜೀವನದಲ್ಲಿ ಅನುಭವಿಸಿರೋನು ಅವನು. ಇವತ್ತು ಅದನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಬಡವ ನಾನು ಸಾಹುಕಾರ ಅಲ್ಲ. ಅದಕ್ಕೆ ಅವ್ರ ಬಡವರಿಗೆ ಅವನು ಸಿಕ್ಕಾಪಟ್ಟೆ ಸಾಲ ಎಲ್ರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾನೆ, ಸಹಾಯ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಬಡತನ ಅಂತ ಗೊತ್ತು ಅವನಿಗೆ. ಇವತ್ತಿನ ದಿನ ಒಂದು ಚಿತ್ರದಲ್ಲಿ ತಗೊಳ್ಳೋ ಸಂಭಾವನೆಯಲ್ಲಿ 35% ಬಡವರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಇದು ಯಾರಿಗೂ ಗೊತ್ತಿಲ್ಲ. ಒಂದು ಪೇಪರ್ಗೆ ನ್ಯೂಸ್ ಕೊಡಲ್ಲ, ಒಂದು ಮೀಡಿಯಾ ಕೊಡಲ್ಲ, ಯಾರಿಗೂ ತಿಳಿಸಲ್ಲ. ಇವತ್ತಿನ ದಿವಸ ಈಗ ನಾನು ಹೇಳಿದ್ದು ಅವ್ನು ಕೇಳಿಸ್ಕೊಂಡ್ರೆ ನನಗೆ ಬೈತಾನೆ. ಬೈಲಿ, ಪರವಾಗಿಲ್ಲ, ಬೈಲಿ, ಏನು ಚಿಂತೆ ಇಲ್ಲ. ಇವತ್ತು ಈ ತರ ದೊಡ್ಡ ವ್ಯಕ್ತಿಯಾಗಿ ರಾವಬದ್ರವ್ರೆ, ಇವತ್ತು ನಿಮಗೆ ಎಕ್ಸ್ಟ್ರಾ ಬೈಬಹುದು ಅವರು. ಯಾಕಂದ್ರೆ ಶಿವಮೊಗ್ಗದಲ್ಲಿ ಶೂಟಿಂಗ್ ಅಲ್ಲಿ ಇದಾರಂತೆ, ಸಾಗರ್ನಲ್ಲಿ. ಯಾರೋ ಅವ್ರ ಸ್ನೇಹಿತರೊಬ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ರಜನಿ ಅವರು 6 ಗಂಟೆ ನಂತರ ಬರ್ತಾರೆ ಲಾಡ್ಜಿಗೆ, ಬಂದ ಮೇಲೆ ಟಿವಿ ನೋಡ್ತಾರೆ,
ಖಂಡಿತವಾಗ್ಲೂ ನಿಮ್ಮ ಕಾರ್ಯಕ್ರಮ ನೀವೇನಾದ್ರೂ ರಿಪೀಟ್ ಹಾಕಿದ್ರೆ ಖಂಡಿತ ನೋಡೇ ನೋಡ್ತಾರೆ ಅಂತ. ಸೊ ಈ ಕಾರ್ಯಕ್ರಮ ಆದ್ಮೇಲೆ ನೀವು ಮತ್ತೆ ಫೋನ್ ಮಾಡಿ ಬೈಬೋದು ಅವರು ಅಂತ, ರೆಡಿ ಆಗಿರಿ ಅಂತ. ಅದೇ ಬೇಯಿಸ್ಕೊಳ್ತೀನಿ, ಖಂಡಿತ ಬೇಯಿಸ್ಕೊಳ್ತೀನಿ. ಓಕೆ ಓಕೆ, ಸರಿ ಸರ್, ಮುಂದುವರಿಸಿದ ಸರ್. ಈಗ ಬೆಂಗಳೂರಿಗೆ ಬಂದ್ರೆ ಅವ್ರು ನಿಮ್ಮ ಹತ್ರ ಬರಲೇಬೇಕು. ಇಲ್ಲಿ ನಮಗೆ ಬಹಳ ಒಂದು ನಿಮ್ಮ ಅವರ ಸ್ನೇಹದ ಬಗ್ಗೆ ಬಹಳಷ್ಟು ಮಾತುಗಳಿದೆ. ಈ ಟೀ ಮಾಡ್ಕೊಡೋ ವಿಚಾರದಲ್ಲಿ ಟೀ ಯಾರು ಮಾಡ್ಕೊಡ್ತಾರೆ, ಅವರ ಆ ಸಂದರ್ಭದಲ್ಲಿ ಯಾರು ಆರಾಮಾಗಿ ಕುತ್ಕೊಂಡಿರ್ತಾರೆ ಹೇಳ್ಬೇಕು ಸರ್ ನೀವು. ಹೇಳ್ತೀನಿ ಸರ್. ನೋಡಿ ಸರ್, ಅವನು ಬೆಂಗಳೂರು ಬರ್ಬೇಕಾದ್ರೆ ನನಗೆ ಫೋನ್ ಮಾಡ್ತಾನೆ, ಇಷ್ಟು ಟೈಮ್ಗೆ ಏರ್ಪೋರ್ಟ್ಗೆ ಬಂದ್ಬಿಡು ಅಂತ. ಸರಿ, ನಾನು ಹೋಗ್ತೀನಿ ಕಾರ್ ತಗೊಂಡು, ಅವನ್ನ ಪಿಕಪ್ ಮಾಡ್ಕೊಂಡು ಬರ್ತೀನಿ. ಅವನ ಪ್ಲಾಟ್ಗೆ ಹೋಗ್ಬಿಟ್ಟು, ಪ್ಲಾಟ್ಗೆ ಹೋದ ತಕ್ಷಣ ಕಾಫಿ ಟೀ ಕುಡಿಬೇಕು. ಯಾರಿದ್ದಾರೆ? ಯಾರು ಇಲ್ಲ. ಅವನು ನಾನು ಇಬ್ಬರೇ ಇರೋದು, ಡ್ರೈವರ್ ಇರ್ತಾನೆ ಕೆಳಗೆ. ಟಕ್ಕಂತ ಅವನೇ ಅಡಿಗೆ ಮನೆಗೆ ಹೋಗ್ಬಿಟ್ಟು ಟೀ ಮಾಡ್ತಾನೆ ಸರ್. ಕಾಫಿನೋ ಟೀನೋ ಏನೋ ಅವನೇ ಸ್ಟವ್ ಅಂಟಿಸ್ಬಿಟ್ಟು ಟೀ ಮಾಡಿ ಕುಡಿಯೋ ಅಂತಾನೆ. ನಾನು ಕುಡಿದ್ಬಿಟ್ಟು, ಏನೋ ನನ್ನ ಮಗ ಲೇಡೀಸು ಮಾಡಲ್ವಲ್ಲೋ, ಅಷ್ಟು ಟೇಸ್ಟ್ ಮಾಡಿದ್ಯಲ್ಲೋ, ಎಲ್ಲಿ ಕಲ್ತೋ ಇದೆಲ್ಲ ಅಂದ್ಬಿಟ್ಟು ತಮಾಷೆಗೆ ಮಾತಾಡ್ತಾ ಇದ್ವಿ. ಈ ತರ ಮಾತಾಡ್ಬಿಟ್ಟು ಆಮೇಲೆ ಆ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲೇ ಹೋಗ್ಲಿ ಇಬ್ಬರೇ ಇರೋದು, ಹೊರಗಡೆ ಎಲ್ಲ ಸುತ್ತಾಡ್ಬಿಟ್ಟು ಜೊತೆಲೇ ಇರ್ತೀವಿ. ಒಂದು ವಿಷಯ ಮಾತ್ರ ಹೇಳ್ತೀನಿ ನೋಡಿ ಸರ್, ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಬೇರೆ ಮನುಷ್ಯರಿಗೂ ರಜನಿಗೂ ಇರೋ ಒಂದು ವ್ಯತ್ಯಾಸ ಎಷ್ಟು ಅನ್ನೋದನ್ನ ಒಂದು ವಿಷಯ ಹೇಳ್ತೀನಿ ನೋಡಿ. ಇವತ್ತಿನ ದಿನ ರಜನಿಕಾಂತ್ ಪ್ಲಾಟ್ನಲ್ಲಿ ಇರ್ತಾನೆ, ನಾನು ನಮ್ಮನೇಲಿ ಇರ್ತೀನಿ. ಅಲ್ಲಿಗೂ ಇಲ್ಲಿಗೂ 5 ಕಿಲೋಮೀಟರ್ ದೂರ ಆಗತ್ತೆ. ಅವನು ಫೋನ್ ಮಾಡಿ ನನ್ನನ್ನ ಬಾ ಫ್ಲಾಟ್ಗೆ ಅಂತ ಕರಿಬಹುದು, ಕರಿಯಲ್ಲ. ನೀನ್ ರೆಡಿ ಆಗಿರು, ನಿಮ್ ಮನೆ ಹತ್ರ ಬರ್ತೀನಿ, ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಅಂತಾನೆ. ನಾನ್ ಹೇಳ್ತೀನಿ, ನೀನ್ ಯಾಕಮ್ಮ ಬರ್ತೀಯ, ನಾನೇ ಬರ್ತೀನಿ ಅಂತ. ಕಂಡಕ್ಟರ್ ಆಗಿದ್ದಾಗ ನಾನು ನಿಮ್ ಮನೆಗೆ ಬರ್ತಾ ಇದ್ದೆ, ಇವತ್ತಿನ ದಿನಾನು ನಾನೇ ನಿಮ್ ಮನೆಗೆ ಬರ್ತೀನಿ, ನಾನೇ ನಿನ್ನ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ, ಕೊನೆಯಲ್ಲಿ ನಾನೇ ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ ಅನ್ಬಿಟ್ಟು. ಅಷ್ಟು ದೊಡ್ಡ ವ್ಯಕ್ತಿ, ಇವತ್ತಿನ ದಿನ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ರಜನಿಕಾಂತ್. ಅಂತ ಒಬ್ಬ ವ್ಯಕ್ತಿ ಆರ್ಡಿನರಿ ಪರ್ಸನ್ ಆದ ನನ್ನ ಮನೆಗೆ ಬಂದು ನನ್ನನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಅವನು ಎಂತ ದೊಡ್ಡ ವ್ಯಕ್ತಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅದ್ರ ಬಗ್ಗೆನೇ ನಾನು ಹೇಳಿದೆ, ರಜನಿಕಾಂತ್ ಎಷ್ಟು ಸರಳ, ಹಿಂದೆ ಇರೋ ಸ್ನೇಹಿತರನ್ನ ಮರಿದೆ ಇವತ್ತಿನ ದಿನ ಅವ್ರನ್ನ ಜ್ಞಾಪಕ ಇಟ್ಕೊಂಡು ಅವ್ರನ್ನ ಅವನೇ ಹುಡ್ಕೊಂಡು ಹೋಗ್ತಾನೆ. ನೀ ಬಾ ನಮ್ಮನೆ ಹತ್ರ, ನನ್ನ ಹುಡ್ಕೊಂಡ್ ಬಾ ಅಂತ ಯಾರಿಗೂ ಹೇಳಲ್ಲ ಅವನು. ಗ್ರೇಟ್ ಸರ್, ಗ್ರೇಟ್ ಸರ್. ಇದೆಲ್ಲದರ ಜೊತೆಗೆ ಯಾವ ರೀತಿ ನಡ್ಕೊಳ್ತಾ ಅದೇ ರೀತಿ ಒಂದು ಚೂರು ವ್ಯತ್ಯಾಸ ಇಲ್ಲ, ಆ ರೀತಿ ಇವತ್ತು ನಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಸಂಗ ಹೇಳ್ತೀನಿ. ನೀವು ಒಂದ್ಸರಿ ಅವ್ರ ಮನೆ ಕರೆದ್ರಿ ಬನ್ನಿ ಅಂತ, ನಿಮ್ಮ ಮನೆಗೆ ಬರ್ತಿರ್ತಾರೆ ಬಿಡಿ, ಲೇಟ್ ಆಗಿ ಬಂದಿದ್ರು ಅಂತ ನೀವೇನೋ ಲೆಫ್ಟ್ ಹ್ಯಾಂಡ್ ರೈಟ್ ತಗೊಂಡಿದ್ರಂತೆ ಅವ್ರಿಗೆ. ಹೌದು ಸರ್. ಅದು ಒಂದ್ಸಾರಿ ಏನು ಅಂದ್ರೆ ಬಹಳ ಫಂಕ್ಷನ್ ಟೈಮ್ ಅಂದ್ರೆ ಟೈಮ್. ಅವನು ರಜನಿಕಾಂತ್ ಅಪ್ಪ ನಾನು ಟೈಮ್ ಫಾಲೋ ಮಾಡೋದ್ರಲ್ಲಿ ಒಂದು ಸರ್ತಿ ರಾತ್ರಿ 8:30 ಬರ್ತೀನಿ ನಮ್ಮ ಮನೆ ಹತ್ರ ರೆಡಿ ಆಗಿರು ಅಂದ. ಸರಿ, ನಾನು 8:30 ರೆಡಿ ಆಗಿದ್ದೀನಿ. 9 ಆಯ್ತು, 9:15 ಆಯ್ತು, 9:15 ಬಂದ, 1 ಅವರ್ ಲೇಟ್ ಆಗಿ. ಸರಿ, ಅಲ್ಲಿ ರೋಡಲ್ಲಿ ಕಾರ್ ನಿಲ್ಸ್ಬಿಟ್ಟು ಬಂದಿದ್ದೀನಿ ಬಾರಮ್ಮ ಅಂತಂದ. ಸರಿ ಹೋದೆ. ಏನಮ್ಮ 8:30 ಹೇಳಿದ್ದು 9:15 ಬಂದಿದ್ಯಾ ಅಂತಂದೆ. ಇಲ್ಲ ಸ್ವಲ್ಪ ಅದೇನೋ ಲೇಟ್ ಆಯ್ತು. ಇಲ್ಲ ನಾನು ಬರಲ್ಲ, ನೀನು ಹೋಗು, ನನ್ನ ಟೈಮ್ ಮೀರೋಯ್ತು, ನೀನ್ ನನ್ನ ಟೈಮ್ ಬರ್ಲಿಲ್ಲ ಅಂತೇಳಿ ಅವನು ವಾಪಸ್ ಕಳಿಸ್ಬಿಟ್ಟೆ ಸರ್. ಅವನು ಒಂಚೂರು ಬೇಜಾರು ಮಾಡ್ಕೊಳ್ಳಿಲ್ಲ. ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಬಂದು ಮತ್ತೆ ನನ್ನ ಕರ್ಕೊಂಡು ಹೋದ ನೋಡಿ. ಅವನು ಹೇಳ್ತಾನೆ, ಟೈಮ್ ಅಮ್ಮ ನೀನು ನನ್ನ ಮಗ ಟೈಮ್ ಫಾಲೋ ಮಾಡೋದ್ರಲ್ಲಿ. ಇವತ್ತಿನ ದಿವಸ ರಜನಿಕಾಂತ್ ಹಾಗೇನೆ ಟೈಮ್ ಫಾಲೋ ಮಾಡ್ತಾ ಇದ್ದೇನೆ. ಶೂಟಿಂಗು 9 ಗಂಟೆ ಇದ್ರೆ ವಿತ್ ಮೇಕಪ್ ನಲ್ಲಿ ರಜನಿಕಾಂತ್ ಕೂತಿರ್ತಾನೆ ರೆಡಿಯಾಗಿ. ಆ ತರ ಟೈಮ್ ಬಹಳ ಇದಾಗಿ ಫಾಲೋ ಮಾಡೋ ವ್ಯಕ್ತಿ ಅಂದ್ರೆ ರಜನಿಕಾಂತ್ ಒಬ್ಬನೇ. ಸರ್, ಇನ್ನೊಂದು ಪ್ರಸಂಗ ಕೇಳಬೇಕು. ಈಗ ರಜನಿಯವರ ಬಗ್ಗೆ ನಾವು ಇವತ್ತು ಸಾಕಷ್ಟು ಗೊತ್ತಿಲ್ಲದಿರುವಂತ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ನಾನು ನಂತರ ಬರ್ತೀನಿ. ರಜನಿ ಹೇಳಿದಂತ ಮಾತುಗಳೆಲ್ಲ ಎಷ್ಟು ನಿಜ ಆಯ್ತು ಏನು. ಒಬ್ಬ ರಾಜಕಾರಣಿಗೆ ನೀವು ಮುಂದೆ ದೇಶದ ಪ್ರಧಾನಿ ಆಗ್ತೀರಿ ಅಂತ ಹೇಳಿದ್ರು, ಆ ಮಾತು ನಿಜವಾಯಿತು, ಅದು ನಿಮಗೂ ಕೂಡ ಗೊತ್ತಿದೆ. ನಾನು ಇವಾಗ ಚರ್ಚೆ ಮಾಡಲ್ಲ, ಅದನ್ನ ನಂತರ ಚರ್ಚೆ ಮಾಡ್ತೀನಿ ನಿಮ್ಮ ಹತ್ರ. ಅದಕ್ಕಿಂತ ಮೊದಲು ಒಂದು ಸಂಗತಿ ಕೇಳಬೇಕು. ಟೀ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನೀವು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಂತ ಒಂದು ಆ ಸಂದರ್ಭ ಇದೆಯಲ್ಲ, ಅದು ಗೆಳೆಯನ್ನು ನೋಡಿ ಅವ್ರು ಖುಷಿ ಪಟ್ಟಂತ ರೀತಿ, ಅದ್ರ ಬಗ್ಗೆ
ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೋಡಿ ಸರ್, ಈಗ ರಜನಿಕಾಂತ್ ನೋಡಿದ್ರೆ ಎಲ್ಲ ಭಯ ಬೀಳ್ತಾರೆ. ಅವ್ರ ಮುಂದೆ ಯಾರು ಕೂತ್ಕೊಳ್ಳಲ್ಲ. ಒಂಥರ ಹಂಗಂಗೆ ಒಂಥರ ಹಿಂದಕ್ಕೆ ಒಂದ್ ಸಮಯ ಕೂತ್ಕೊಂಡ್ರು ಏನೋ ಒಂದು ರೀತಿ ಕೂತ್ಕೊಳ್ತಾರೆ, ಭಯ. ನಾನೇನ್ ಮಾಡಿದೆ, ನಾನು ಯಾವಾಗಲೂ ಅಷ್ಟೇ, ಅವ್ನು ಕೂತಿದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ಅವನ ಜೊತೆಯಲ್ಲಿ. ಅವನು ಒಂದ್ಸತಿ ಈಗ ನೋಡ್ತಾನೆ, ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ನಾನು ಕೇಳಿದೆ, ಏನು ಕಾಲ್ ಮೇಲೆ ಕಾಲ್ ಹಾಕೊಂಡಿದ್ದಕ್ಕೆ ಏನಾರು ನಿನ್ಗೇನಾರು ಬೇಜಾರಾಯ್ತಾ? ಏನೂ ಬೇಜಾರಿಲ್ಲ, ಇಂಥವ್ನು ಒಬ್ಬ ನನಗೆ ಬೇಕು. ಬಂದವರೆಲ್ಲ ಏನು ಮರ್ಯಾದೆ ಕೂತ್ಕೊಳ್ಳಲ್ಲ, ಹಂಗೆ ಹೀಗೆ. ನನಗೆ ಅದು ನೋಡಿ ಸಾಕಾಗ್ಬಿಟ್ಟಿದೆ. ನೀನ್ ಒಬ್ಬ ಇದೆಯಲ್ಲ, ನೀನ್ ನನಗೆ ಈಕ್ವಲ್ ಆಗಿ, ಬಹಳ ಸಂತೋಷನಮ್ಮ ಅಂತ ಅವನೇ ಹೇಳಿದ್ದಾನೆ. ಗ್ರೇಟ್. ಸೊ ಇದೆಲ್ಲದರ ಜೊತೆಗೆ ತಾವು ಕೂಡ ಹಲವಾರು ಚಿತ್ರಗಳಲ್ಲಿ ಅವರ ಚಿತ್ರಗಳಲ್ಲಿ ನಟನೆ ಮಾಡಿರಿ. ತಾವು ಕೂಡ ನಾವು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದೀವಿ ಈಗ. ಕುಸಿಯಲನ್ ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ನೀವು ಕಾಣಿಸ್ತಾ ಇದ್ದೀರಿ. ಹೇಳಿ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಅದು ಅದೇ ಪಡೆಯಪ್ಪಾಲಿ ಒಂದು ಅವನು ಫ್ರೆಂಡ್ ಆಗಿ ಮಾಡಿದ್ವಿ. ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಏನು ಅಂತಂದ್ರೆ, ಫ್ರೆಂಡ್ ಆಗಿ ನಾನು ಅವನ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ಹೋಗೋ ಬಾರೋ ಅಂತ ಮಾತಾಡ್ಬೇಕು. ಇದು ಡೈರೆಕ್ಟರ್ ಏನ್ ಹೇಳಿದ್ರು, ಇವನ್ ದೊಡ್ಡ ನಟ ಅಲ್ವಾ, ಡೈರೆಕ್ಟ್ರು ಸರ್ ನೀವು ಅವ್ರನ್ನ ಹೋಗೋ ಬಾರೋ ಅನ್ನೋದಾ, ಹಾಗೆ ಹೇಳ್ಬೇಡಿ ಸರ್, ಅವರು ಇವರು ಅಂತ ಹೇಳಿ ಅಂತ ಡೈರೆಕ್ಟರ್ ಹೇಳಿದ್ರು. ಅದಕ್ಕೆ ರಜನಿ ಹೇಳ್ದ, ಅವ್ನು ನನ್ನ ಫ್ರೆಂಡು, ಅವ್ನು ಹಂಗೆ ಮಾತಾಡ್ಬೇಕು, ಅಲ್ಲಿ ಏನು ವ್ಯತ್ಯಾಸ ಇರ್ಬೋದು, ಅವ್ನು ಮಾತಾಡ್ಲಿ ಹಂಗೆ. ಆ ಡೈರೆಕ್ಟರ್ ಸ್ಟನ್ ಆಗ್ಬಿಟ್ರು. ಏನಪ್ಪ ಇಷ್ಟು ದೊಡ್ಡ ವ್ಯಕ್ತಿನ ಹೋಗೋ ಬಾರೋ ಅಂತ ಮಾತಾಡೋ ತರ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಸ್ಟನ್ ಆಗೋಯ್ತು. ಆಮೇಲೆ ಸರ್, ಇದು ಕುಚೇಲನ್ ಅಂತ ಒಂದು ಚಿತ್ರ. ಹೌದು, ಕುಚೇಲನ್ ಅನ್ನೋ ಚಿತ್ರದ ನೋಡಿ, ಅದು ಕತೆ ಬಂದು ಫ್ರೆಂಡ್ಶಿಪ್ ಕತೆ. ಹೌದೌದು, ನಿಮ್ದೇ ಕತೆ ಬಿಡಿ. ಆಕ್ಚುಯಲ್ ಆಗಿ ನೋಡಿದ್ರೆ ನಂದು ರಜನಿ ಕತೆನೇ ಅದು, ಇಬ್ಬರದೇ ಕತೆ ಅದು. ಅದು ಹೇಗೆ ಅಂತಂದ್ರೆ ಕೊನೆ ಕ್ಲೈಮ್ಯಾಕ್ಸ್ ನಲ್ಲಿ ಗೊತ್ತಾಗತ್ತೆ. ಅದು ಡೈರೆಕ್ಟ್ರು ನನ್ನ ಕರೆದ್ರು ಬೆಂಗಳೂರಿಂದ, ಕೇರಳಲ್ಲಿ ನಡೀತು ಶೂಟಿಂಗು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು, ಸರ್ ಒಂದು ಜಾಗದಲ್ಲಿ ನೀವು ಸುಮ್ಮನೆ ನಿಂತ್ಕೋಬೇಕು ಅಷ್ಟೇ ಅಂತಂದ್ರು. ಸರಿ, ಜನ ಅಲ್ಲಿ ಒಂದ್ ಕಡೆ ರಜನಿ ಸ್ಪೀಚ್ ಮಾಡ್ತಾ ಇರ್ತಾನೆ, ನಾನು ಕೇಳ್ತಾ ತರ ಒಂದು ಇದು, ನನ್ನ ಹಿಂದೆ ಆ ಚಿತ್ರದ ಹೀರೋನ ನಿಲ್ಸಿರ್ತಾರೆ. ಕ್ಯಾಮರಾ ಏನ್ ಮಾಡತ್ತೆ, ನನ್ನ ಫೇಸ್ ಮೇಲೆ ಬಂದು ಆ ಹೀರೋ ಮೇಲೆ ಹೋಗುತ್ತೆ. ಅಂದ್ರೆ ಈ ಕತೆ ರಜನಿದು ರಾಜಬಹುದು ರಿಯಲ್ ಸ್ಟೋರಿ ಅನ್ನೋದಕ್ಕೋಸ್ಕರ ಆ ತರ ನನಗೆ ನಿಲ್ಸಿದ್ರು. ನಾನ್ ಡೈರೆಕ್ಟರ್ನ ಕೇಳಿದೆ, ಏನ್ ಸರ್ ನನ್ನ ತಗೊಂಡೋಗಿ ಜೂನಿಯರ್ ಆಶ್ರಸಿ ಎಲ್ಲ ನಿಲ್ಸ್ಬಿಟ್ರಿ, ಒಂದು ಡೈಲಾಗ್ ಇಲ್ಲ ಏನಿಲ್ವಾ ಅಂತ ಕೇಳಿದೆ. ನಿಮಗೆ ಡೈಲಾಗು ಬೇಡ, ಏನು ಬೇಡ, ನಿಮ್ ಫೇಸ್ ಒಂದು ಸಾಕು, ನಿಮ್ಮನ್ನ ಎಲ್ಲೋ ತಗೊಂಡು ಹೋಗತ್ತೆ ಅಂತ ಡೈರೆಕ್ಟರ್ ಹೇಳಿದ್ರು. ಆಮೇಲೆ ನನಗೆ ಫೋನ್ ಮೇಲೆ ಫೋನ್ ಪಿಕ್ಚರ್ ಬಂದ್ಮೇಲೆ, ಏನ್ ಸಾರ್ ನಿಮ್ಮ ಕಥೆನ ಹಿಂಗೆ ತೋರಿಸಿದ್ದಾರೆ ಅಂತ ಅವರು. ಆಮೇಲೆ ಕರೆಕ್ಟ್ ಡೈರೆಕ್ಟರ್ ಹೇಳಿದ್ದು ನಿಜ ಆಯ್ತು. ಸರ್, ಇದ್ರ ಬಗ್ಗೆ ನಾನು ಇನ್ನಷ್ಟು ಮಾತಾಡ್ತೀನಿ. ಜೊತೆಗೆ ನಿಮ್ಮ ಆತ್ಮೀಯ ಗೆಳೆಯರಿಗಿರುವಂತ ಒಂದು ಈ ವಾಕ್ ಶಕ್ತಿ, ವಾಕ್ ಸಿದ್ಧಿ, ಅದ್ರ ಬಗ್ಗೆ ಮಾತಾಡಬೇಕು. ನಾನು ಕೂಡ ಆರಂಭದಿಂದ ನಮ್ಮ ಪ್ರೇಕ್ಷಕರಿಗೆ ಹೇಳ್ತಾನೆ ಇದ್ದೀನಿ, ಯಾವ ನಾಯಕರಿಗೆ ಇವರು ಪ್ರಧಾನಮಂತ್ರಿ ಆಗ್ತೀರಿ ಅಂತ ಹೇಳಿದ್ರು, ಅದು ನಿಜ ಆಯಿತು. ಅದಾದ ನಂತರ ಅದೇ ನಾಯಕರು ನಮ್ಮ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ದಯವಿಟ್ಟು ಹಾಗೆ ನೀವು ನೇರ ಸಂಪರ್ಕದಲ್ಲಿರಿ ರಾಜ್ ಬಹದ್ದೂರ್ ಅವರೇ, ನಿಮ್ಮ ಜೊತೆಗೆ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ದುನಿಯಾ ವಿಜಿ ಕೂಡ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಇದೆಲ್ಲದರ ಜೊತೆಗೆ ಯಾವ ಒಬ್ಬ ರಾಜಕಾರಣಿಗೆ ಇವರು ದೇಶದ ಪ್ರಧಾನಿ ಆಗ್ತೀರಿ ಅಂತ ಹೇಳಿದ್ರು, ಅದು ಚುನಾವಣೆಗಿಂತ ಮೊದಲು, ನಾಳೆ ಬಿಟ್ಟು ನಾಡಿದ್ದು ಮತದಾನ ಇದೆ, ಆ ಸಂದರ್ಭದಲ್ಲಿ ರಜನಿ ಹೇಳಿದಂಥ ಮಾತು ಎಷ್ಟು ಮಟ್ಟಿಗೆ ನಿಜ ಆಯಿತು, ನಿಜ ಆಗುತ್ತೆ ಅನ್ನೋದಾದರೆ ಇದಕ್ಕೆ ಕಾರಣವಾಗಿರುವಂಥ ಶಕ್ತಿ ಏನು? ಸೊ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ಏಕಾಶಾಭೂ